ಎಲ್ಲರೂ ವಿದ್ಯಮ ಸಾಂಗತ್ಯ ಮುಗಿಯುವ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತ ಭಗವಂತ ನಾರಾಯಣನಿಗೆ ವಂದಿಸುತ್ತ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಮುಂದುವರೆಯೋಣ ಅಂತ ಹೇಳ್ತಾ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು ಯಕ್ಷಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ ಇನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಬುದ್ಧ ಭಗವಾನರು, ಮಹಾವೀರರು ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡುವ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡಿದ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಈಗಾಗಲೇ ಕೃಷ್ಣನ ಸಂಕಲ್ಪದಂತೆ ಭಗವದ್ಗೀತಾ ಜ್ಞಾನ ಯಜ್ಞ ನಡೀತಾ ಇತ್ತು. ಅದರಲ್ಲಿ ಈಗಾಗಲೇ 14 ಅಧ್ಯಾಯಗಳನ್ನ ನಾವು ಪೂರೈಸಿದ್ದೀವಿ. ಅದರಲ್ಲಿ ಈಗ 15ನೇ ಅಧ್ಯಾಯ ಇಡೀ ಭಗವದ್ಗೀತೆಯಲ್ಲಿ ಬಹಳ ಸಣ್ಣ ಅಧ್ಯಾಯ ಅಷ್ಟೇ ಅಲ್ಲ, ಬಹಳ ಮಹತ್ವವಾದ ವಿಷಯವನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಏನಂತಂದ್ರೆ, ಈ ಭಗವಂತ ಒಳಗೂ ಹೊರಗೂ ಹೇಗೆ ತಾನು ಸರ್ವವ್ಯಾಪಿಯಾಗಿದ್ದಾನೆ ಅನ್ನುವುದನ್ನ ದೇವರಲ್ಲಿ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇದೇ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನವನ್ನು ಯಾರು ತಿಳಿತಾನೆ ಅವನು ಮಾತ್ರ ಮೋಕ್ಷವನ್ನು ಬಂದು ಸೇರ್ತಾನೆ. ಅದೇ ನಿಜವಾದ ಬ್ರಹ್ಮಜ್ಞಾನ. ಅದನ್ನ ಪ್ರತಿಯೊಬ್ಬನೂ ತಿಳಿಯಲೇಬೇಕು. ತಿಳಿದವನು ಮಾತ್ರ ಜೀವನ ಸಾರ್ಥಕವಾಗ್ತದೆ. ಇಲ್ಲ ಅಂದ್ರೆ ಬಂದ ಉಂಡ ತಿಂದ ಒಂದು ದಿನ ಹೋದ ಹಂಗಾಗ್ಬಿಡ್ತದೆ ಅಂತ ಹೇಳಿ ಕೃಷ್ಣ ಅತ್ಯಂತ ಅಮೂಲ್ಯವಾದ ರಹಸ್ಯವಾದ ಯಾರ್ಯಾರೋ ಹಾದಿ ಬೀದಿಲಿ ಹೋಗೋರಿಗೆ ಹೇಳದೆ, ಯಾರಿಗೆ ಅದರ ಅರ್ಹತೆ ಇದೆ, ತಿಳಿದುಕೊಳ್ಳುವ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅವರಿಗೆ ಮಾತ್ರ ಹೇಳಬೇಕಾದಂತಹ ದೇವರಹಸ್ಯ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದಾನೆ. ಉಪನಿಷತ್ತಿನ ಸಾರವೇ ಭಗವದ್ಗೀತೆ. ಎಲ್ಲಾ ಉಪನಿಷತ್ತುಗಳು ಏನ್ ಹೇಳ್ತಾವೋ ಅದನ್ನೇ ಕ್ರೋಢೀಕರಿಸಿ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಮೊದಲನೇದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಇಡೀ ಬ್ರಹ್ಮಾಂಡ, ನಾನು, ಈ ಜೀವ ಜಾತ ಎಲ್ಲವೂ ಹೇಗೆ ಅಂತಂದ್ರೆ ಒಂದು ತಲೆ ಕೆಳಗಾದಂತಹ ಅರಳಿ ವೃಕ್ಷ ಇದ್ದ ಹಾಗಪ್ಪ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಅರಳಿ ವೃಕ್ಷ ಅಂತಂದ್ರೆ ಬುಡ ಕೆಳಗಿರ್ತದೆ, ಆದ್ರೆ ರಂಬೆಗಳೆಲ್ಲ ಮೇಲ್ಗಡೆ ಇರ್ತದೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇದು ತಲೆ ಕೆಳಗಾಗಿರ್ತದೆ ಅಂತಂದ್ರೆ ಇದು ಏನಿದ್ರ ಅರ್ಥ ಅಂದ್ರೆ, ಈ ಮರದ ಮೂಲ ಮೇಲಿದೆ, ಅಂದ್ರೆ ಊರ್ಧ್ವ ಮೂಲ. ಅಂದ್ರೆ ಮೇಲೆ ಅಂದ್ರೆ ಎಲ್ಲಕ್ಕಿಂತ ಹಿರಿದಾದಂತಹವನು ಭಗವಂತ, ಅದೇ ಬೇರು. ಆ ಪ್ರಪಂಚ ಅನ್ನುವ ಮರಕ್ಕೆ, ಬ್ರಹ್ಮಾಂಡ ಪ್ರಪಂಚ ಅನ್ನುವ ಮರಕ್ಕೆ ಮೂಲ ಬೇರೆ ಯಾರು ಅಂತಂದ್ರೆ ಅದೇ ಆ ಭಗವಂತ. ಆ ಪ್ರಪಂಚದ ಮೂಲದಲ್ಲಿ ಎಲ್ಲಕ್ಕಿಂತ ಎತ್ತರದಲ್ಲಿ ತಂದೆ ತಾಯಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ. ಜಡ ಪ್ರಕೃತಿಯಿಂದ ಈ ಮರ ವಿಕಾಸನಗೊಳ್ತಾ ಹೋಗ್ತದೆ. ಅಂದ್ರೆ ಈ ಪ್ರಕೃತಿ ಹೇಗೆ ಸೃಷ್ಟಿಯಾಗಿ ಎಲ್ಲ ಮೇಲಿನ ಲೋಕಗಳು ಕೆಳಗಿನ ಲೋಕಗಳು ಅಂತ ಹೇಳಿ ಹೇಗೆ ಸೃಷ್ಟಿಯಾಗ್ತಾ ಹೋಗ್ತದೋ ಹಾಗೆ ತಲೆ ಕೆಳಗಾಗಿ ಈ ಅರಳಿ ವೃಕ್ಷ ಬೆಳೀತಾ ಹೋಗ್ತದೆ. ಅದರಲ್ಲಿ ಭಗವಂತನಿಂದ ಹಿಡಿದು ಚತುರ್ಮುಖ ಬ್ರಹ್ಮ ಇದು ಮಹತ್ತತ್ವ. ಆದ್ರೆ ವಾಯು, ಗರುಡ, ಶೇಷ, ರುದ್ರ ಇವರೆಲ್ಲ ಅಹಂಕಾರ ತತ್ವ. ಇಂದ್ರಾದಿ ದೇವತೆಗಳು, ಅವಾಂತರ ದೇವತೆಗಳು, ಗಂಧರ್ವರು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಹೀಗೆ ಒಂದರ ನಂತರ ಒಂದು ಶಾಖೆಗಳಾಗಿ ಸೃಷ್ಟಿಯಾದವು ಇದೇ ಮರ. ಇದರಲ್ಲಿ ಎಲ್ಲರೂ ಒಂದೊಂದು ಎಲೆ ಇದ್ದ ಹಾಗೆ ಇವೆಲ್ಲವೂ ಸೇರಿ ಒಂದು ಮರವಾಯಿತು. ಅಂದ್ರೆ ಮೇಲಿನಿಂದ ಕೆಳಕ್ಕೆ ಬೆಳೆಯುವುದು. ಇದು ಏನು ವಂಶವೃಕ್ಷ ಅಂತೀವಲ್ಲ ಹಾಗೆ ಮೇಲಿನಿಂದ ಕೆಳಗೆವರೆಗೂ ಬೆಳೆದಿರುವಂತದ್ದು ಅಂತ ಹೇಳಿ. ನೀವು ಈ ದೇವಸ್ಥಾನಕ್ಕೆ ಹೋದ್ರೆ ನಿಮ್ದು ಯಾವ್ದು ಗೋತ್ರ ಅಂತ ಕೇಳ್ತಾರೆ. ಏನು ಗೋತ್ರ ಅಂದ್ರೆ ನಿಮ್ಮ ಮೂಲ ಬೇರು ಯಾರು ಅಂತ, ನೀವು ಯಾವ ವಂಶಕ್ಕೆ ಸೇರಿದವರು, ನಿಮ್ಮ ಆ ಒಂದು ಹಿಂದಿನಿಂದಲೂ ನಿಮ್ಮ ಒಂದು ಬೇರು ಬೆಳ್ಕೊಂಡು ಬಂದಿದೆಯಲ್ವ ಅದರ ಮೂಲ ಯಾರು ಅನ್ನುವುದು ಅನ್ನುವುದು ಇದರ ಅರ್ಥ ಆಗ್ತದೆ. ಹಾಗಾಗಿ
ಏಕೆ ವೇದವನ್ನ ಇಲ್ಲಿ ಆ ಎಲೆಗೆ ಹೋಲಿಸ್ತಾ ಇದೆ ಅಂತಂದ್ರೆ, ಈ ಈ ಮರ ಈ ಮರ ಇದೆಯಲ್ವ, ಈ ಮರದಲ್ಲಿ ಇರುವ ಎಲೆಗಳೇ ಏನು ವೇದ. ಅಂತಂದ್ರೆ ಈ ಎಲೆ ಅನ್ನೋದು ಯಾವತ್ತು ಇದು ನಾಶ ಆಗುವಂತಹ ಎಲೆ. ಯಾಕೆಂತಂದ್ರೆ ಇಲ್ಲಿ ಈ ಮರದಲ್ಲಿ ಹೂವು ಹಣ್ಣು ಆ, ಕೊಡಬೇಕಾದ್ರೆ ಅಲ್ಲಿ ಫಲಪ್ರದವಾದಂಥದ್ದು ಎಲೆ. ಅಂತಂದ್ರೆ ಎಲೆ ಇದ್ರೆ ತಾನೇ ಒಂದು ಗಿಡಕ್ಕೆ ಅಲ್ಲಿ ಆಹಾರ ಅನ್ನೋದು ತಯಾರಾಗುವಂಥದ್ದು. ಇಲ್ಲ ಅಂತಂದ್ರೆ ಈ ನೀರಿಲ್ಲ ಅಂತಂದ್ರೆ, ನೀರಿಲ್ಲದ ಸಮಯದಲ್ಲಿ ಆ ಮರ ಅನ್ನೋದು ಈ ಎಲೆಗಳನ್ನೆಲ್ಲ ಉದುರಿಸಿ ಬಿಡ್ತದೆ. ಹಾಗೆ ನಮಗೆ ಆಧ್ಯಾತ್ಮಿಕ ಸಾಧನೆಯ ಫಲವನ್ನು ಕೊಡುವಂತಹ ಈ ವೇದಗಳು ಈ ಕಾರಣಕ್ಕಾಗಿ ಮರವನ್ನ ವಿಶ್ವಕ್ಕೆ ಹೋಲಿಸಿದ್ದಾರೆ. ಮರದ ಎಲೆಯನ್ನ ವೇದಗಳಿಗೆ ಹೋಲಿಸಿದ್ದಾರೆ. ಕೃಷ್ಣ ಪ್ರಳಯ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಈ ಮರ ಆ ಏನು ಈ ಬ್ರಹ್ಮಾಂಡ ಅನ್ನುವ ಮರ ನಾಶವಾಗಿರ್ತದೆ, ಆದರೆ ಅದರ ಆಲದೆಲೆಯ ಮೇಲೆ ಮಲಗಿರ್ತಾನೆ ಅನ್ನುವುದನ್ನು ನಾವು ಕೇಳ್ತೀವಿ. ಈ ಬ್ರಹ್ಮ ವಯಸ್ಸ ಪುರಾಣ ಎಲ್ಲ ಪುರಾಣಗಳಲ್ಲಿ ಹೇಳ್ತಾರೆ. ಹಾಗೆ ಈ ಆಲದ ಮೇಲೆ ಮೇಲೆ ಮಲಗಿರ್ತಾನೆ ಅಂದ್ರೆ ಏನು? ಈ ಆಲದ ಮರ ನಾಶವಾಗಿರ್ತದೆ, ಆದರೆ ವೇದ ಅನ್ನುವ ಆ ಎಲೆ ಏನಿರ್ತದೆ, ಆಲದ ಎಲೆ, ಆ ಆದರೆ ಆ ಮರದ ಎಲೆ ನಾಶ ಆಗೋದಿಲ್ಲ. ಅದರ ಮೇಲೆ ಭಗವಂತ ಪ್ರಳಯ ಕಾಲದಲ್ಲೂ ಆ ಆಲದ ಎಲೆಯ ಮೇಲೆ ಮಲಗಿರ್ತಾನೆ ಪುಟ್ಟ ಕೃಷ್ಣನಾಗಿ. ಹಾಗೆ ವೇದ ನಿತ್ಯ, ಅದಕ್ಕೆ ನಾಶ ಇಲ್ಲ. ಪ್ರಳಯ ಕಾಲದಲ್ಲೂ ವೇದ ಇರ್ತದೆ. ಎಲೆಯ ಮೇಲೆ ಭಗವಂತ ಮಲಗಿದರೆ ಅಂತಂದ್ರೆ ಇದರ ಅರ್ಥ ವೇದ ವೇದ ಪ್ರತಿಪಾದ್ಯನಂತ ಭಗವಂತ ಪ್ರಳಯ ಕಾಲದಲ್ಲೂ ತಾನಿದ್ದಾನೆ ಅನ್ನುವುದು. ವೇದಗಳಿಲ್ಲವೂ ವೇದ ವೇದಗಳಿದ್ದವು ಅನ್ನುವುದು ಇದರಿಂದ ತಿಳಿದು ಬರ್ತದೆ. ಅಂದ್ರೆ ಪ್ರಳಯ ಕಾಲದಲ್ಲೂ ಕೂಡ ವೇದಗಳಿದ್ದವು ಅಂತ ಹೇಳಿ. ಯಾವ ವಸ್ತು ಇಲ್ಲದೇ ಇದ್ದಾಗ ವೇದಗಳಿದ್ದವು ಆ ಅನ್ನುವುದು ಅರ್ಥ. ಅಗ್ನಿವಿಳೆ ಪುರೋಹಿತಂ ಅಂತ ಹೇಳಿ ಈ ವೇದ ಶುರುವಾಗೋದೆ ಹಾಗಾಗಿ ಪ್ರಳಯ ಕಾಲದಲ್ಲಿ ವೇದಗಳಿಂದ ಭಗವಂತನೊಬ್ಬನೇ ಅರ್ಥ, ಇನ್ಯಾವ ಅರ್ಥವೂ ಇಲ್ಲ. ಹಾಗಾಗಿ ವೇದದಲ್ಲಿ ಸರ್ವ ಶಬ್ದವು ಭಗವಂತನನ್ನು ಹೇಳ್ತಾ ಇದೆ. ನಮಾಮಿ ಸರ್ವಾಣಿ ಮಿಹ ವಿಶಂತಿದಂ ವೈ ವಿಷ್ಣುಂ ಪರಮಂ ಉದಾಹರಂತಿ. ಯಾರಲ್ಲಿ ಎಲ್ಲಾ ಶಬ್ದಗಳು ಪ್ರವೇಶ ಮಾಡುತ್ತಾವೋ ಅವನೇ ವಿಷ್ಣು. ಆತ ಸರ್ವ ಶಬ್ದ ವಾಚನಾದವನು. ವಿಷ್ಣು ಎಂದರೆ ವಿಶಂತಿ ಸರ್ವಾಣಿ ನಾಮಾನಿ ಹತ್ರ ಅಂತ ಹೇಳಿ. ಅಂದ್ರೆ ಏನಂತೀವಿ, ಪ್ರಕೃತಿಯಲ್ಲಿನ ಸರ್ವ ಶಬ್ದಗಳು ಸರ್ವನಾದಗಳು ಭಗವಂತನನ್ನ ಹೇಳ್ತಾ ಇದೆ. ಹೀಗಾಗಿ ಪ್ರಳಯ ಕಾಲದಲ್ಲೂ ಕೂಡ ವೇದದ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿ ವೇದವನ್ನ ಹಾಡ್ತಾ ಇರ್ತಾಳೆ. ಪ್ರಳಯ ಕಾಲದಲ್ಲೂ ಕೂಡ ಭಗವಂತ ಅದನ್ನು ಕೇಳ್ತಾ ಇರ್ತಾನೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿ ಹೇಳಿದ ವಿಚಾರವನ್ನ ಯಾರು ತಿಳಿತಾರೋ ಅವರು ಸಮಸ್ತ ವೇದವನ್ನ ತಿಳಿದ ಹಾಗೆ ಅಂತ ಹೇಳಿ ಈ ಮರದ ವರ್ಣನೆಯನ್ನ ಇಲ್ಲಿ ಮತ್ತಷ್ಟು ವಿವರಿಸ್ತಾ ಹೇಳ್ತಾ ಇದ್ದಾನೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ ಎನ್ನುವಲ್ಲಿ ಆಲದ ಮರದ ವರ್ಣನೆ ಎದ್ದು ಕಾಣ್ತಾ ಇದೆ. ಅಂದ್ರೆ ಪಂಚಭೂತ ಎನ್ನುವ ಟೊಂಗೆ ಮೇಲಿನಿಂದ ಕೆಳಗೆ ತನಕ ವ್ಯಾಪಿಸಿಕೊಂಡಿದೆ. ನಮ್ಮ ಶರೀರವನ್ನೇ ನೋಡಿದಾಗ ನಮ್ಮ ಸಹಸ್ರಾರದಲ್ಲಿ ಭಗವಂತ ಕೂತಿದ್ದಾನೆ. ಮೇಲಿನಿಂದ ಕೆಳಗಿನ ತನಕ ಪಂಚಭೂತಗಳು ಅಂದ್ರೆ ಏನಂತೀವಿ, ಸತ್ವ ತಮಸ್ಸು ರಜಸ್ಸು ಎನ್ನುವ ಈ ತ್ರಿಗುಣಗಳ ಟೊಂಗೆ ಅಂದ್ರೆ ನರನಾಡಿಗಳು, ನರಮಂಡಲ ಅಥವಾ ನಾಡಿಮಂಡಲ ಅದೆಲ್ಲ ಹಬ್ಬಿಕೊಂಡಿದೆ ಅಲ್ವ. ಒಂದೊಂದು ರೋಮದಲ್ಲೂ ಕೂಡ ಅದು ತುಂಬಿದೆ. ಹಾಗೆ ಇಲ್ಲಿ ಶಬ್ದ ಏನು ಸ್ಪರ್ಶ ರೂಪ ರಸ ಗಂಧ ಆ, ಎಲ್ ಎಲ್ಲ ಎಲ್ಲ ಎಲ್ಲದರ ಮೂಲ ಯಾವುದು ಅಂತಂದ್ರೆ ಇಲ್ಲಿ ಬ್ರಹ್ಮರಂಧ್ರ. ಅಂದ್ರೆ ಪಂಚಭೂತಾತ್ಮಕವಾದ ಈ ವಿಷಯಗಳೇ ಈ ಮರದ ಚಿಗುರು. ಹಾಗಾಗಿ ಈ ದೇಹವು ಕೂಡ ಒಂದ್ ರೀತಿ ಈ ಅರಳಿ ವೃಕ್ಷ ಇದ್ದ ಹಾಗೆ. ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲೇ ಇದು ಪ್ರಪಂಚವನ್ನು ನೋಡಿದರೆ ಆ, ನಾನು ವರ್ಣಿಸಿದ ಅಖಂಡ ದರ್ಶನ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗೆ ಯಾವ ವಸ್ತುವನ್ನು ಕೂಡ ಪರಿಪೂರ್ಣವಾಗಿ ಸಮಗ್ರವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದ್ರೆ ಇಡೀ ವಿಶ್ವವನ್ನ ತಿಳಿಯದೆ ವಿಶ್ವದ ಒಂದು ಚಿಕ್ಕ ಕಣ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸಮುದ್ರದ ತೀರದಲ್ಲಿನ ಒಂದು ಕಪ್ಪೆ ಸಮುದ್ರದ ಆಳ ಅಗಲ ಮತ್ತೆ ಸಮುದ್ರದ ಏನಂತೆ ಆ ಅಗಾಧೆ ಏನು ಅಗಾಧ ವಿಶಾಲವನ್ನ ಹೇಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ನಾವು ಈ ಪ್ರಪಂಚವನ್ನು ಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಅದರ ಪ್ರಳಯ ಕಾಲದಲ್ಲಿ ನಾಶವಾಗಿ ಎಲ್ಲಿಗೆ ಹೋಗ್ತದೆ, ಈ ಆಕಾಶದಲ್ಲಿ ಎಲ್ಲಾ ಗ್ರಹ ಗೋಳಗಳು ನಿರಾಳವಾಗಿ ಹೇಗೆ ನಿಂತಿವೆ. ನಾವು ಈ ರೀತಿ ಪ್ರಶ್ನೆ ಹಾಕ್ತಾ ಹೋದ್ರೆ ಇದಕ್ಕೆ ನಮ್ಮಲ್ಲಿ ಉತ್ತರವೇ ಇಲ್ಲ. ವಿಜ್ಞಾನದಲ್ಲೂ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಅವರು ಅವರಿಗೆ ಏನಂತೀವಿ, ಈ ಏನು ಭೂಗೋಳಶಾಸ್ತ್ರದಲ್ಲಿ ಥೇರಿಗಳು ಅಂತ ಬರ್ತವೆ. ಅಂದ್ರೆ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅನ್ನೋದಕ್ಕೆ ಸುಮಾರು ಒಂದು 10-12 ಥೇರಿಗಳು ಬರ್ತವೆ. ಆದ್ರೆ ಎಲ್ಲಾ ಥೇರಿಗಳು ಹೇಳೋದೇನು ಹೊರತು ಕೆಲವೊಂದು ಸಾಕ್ಷ್ಯಾಧಾರದ ಆಧಾರದ ಮೇಲೆ ಊಹೆಯ ಮೇಲೆ ರಚನೆಯಾದ ಥೇರಿಗಳೇ ಹೊರತು ಇಲ್ಲಿಯವರೆಗೂ ಯಾವ ಥೇರಿಯೂ ಕೂಡ ಅದೇ ಸತ್ಯ ಅಂತ ಹೇಳಿ ಯಾವುದನ್ನು ಒಪ್ಪಿಕೊಂಡಿಲ್ಲ.
ಅಂದ್ರೆ ವಿಜ್ಞಾನಕ್ಕೂ ಕೂಡ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅನ್ನೋದು ಇವತ್ತಿಗೂ ಕೂಡ ನಿಗೂಢ. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳಬೇಕು ಅನ್ನೋದಾದ್ರೆ ಹಳೆಯ ಕಾಲದಲ್ಲಿ ಎಲ್ಲವೂ ಸಿಡಿದು ಪರಮಾಣುವಿನ ರೂಪದಲ್ಲಿ ರೂಪವನ್ನು ಪಡೀತದೆ. ಇದೇ ಪ್ರಳಯ ಸಮುದ್ರ. ಈ ಕಾಲದಲ್ಲಿ ಎಲ್ಲ ಜೀವಜಾತಗಳು ತಮ್ಮ ಸ್ಥೂಲ ಶರೀರ ಅಂದ್ರೆ ಹೊರಗಡೆ ಇರುವಂತಹ ಈ ದೇಹವನ್ನು ಕಳಚಿಕೊಂಡು ಸೂಕ್ಷ್ಮ ಶರೀರದಲ್ಲಿ ತಮ್ಮ ಇರುವಿಕೆಯ ಅರಿವೂ ಇಲ್ಲದ ಹಾಗೆ ಭಗವಂತನ ಉದರದಲ್ಲಿ ಅಂದ್ರೆ ಹೊಟ್ಟೆಯಲ್ಲಿ ಇರ್ತಾವೆ. ಸೃಷ್ಟಿ ಕಾಲದಲ್ಲಿ ಹಂತ ಹಂತವಾಗಿ ಈ ಪ್ರಪಂಚ ಯಾವಾಗ ಸೃಷ್ಟಿಯಾಗ್ತಾ ಬರ್ತದೋ ಇದೆಲ್ಲವನ್ನ ಮಾಡುವವನು ಯಾರೋ ಭಗವಂತ. ಇಂತಹ ಪ್ರಪಂಚ ತಲೆ ಬುಡ ನಡು ಯಾವುದೂ ತಿಳಿಯದಷ್ಟು ಆಳವಾಗಿದೆ. ಇದಕ್ಕಾಗಿ ನಾವು ಯಾವುದನ್ನ ತಿಳಿದರೆ ಎಲ್ಲವನ್ನ ತಿಳಿಯಬಹುದು ಅನ್ನುವುದನ್ನ ತಿಳಿಯಬೇಕು. ಹಾಗಾಗಿ ಆ ಈ ಇದರಲ್ಲಿ ಒಂದು ಕಥೆ ಏನು ಆ ಕಥೆ ಬರ್ತದೆ. ಏನು ಅಂತಂದ್ರೆ ಆ ಉದ್ಧಾಲಕ ಅನ್ನುವನು ಒಬ್ಬ ಬರ್ತಾನೆ. ಅಂದ್ರೆ ಉಪನಿಷತ್ತಿನಲ್ಲಿ ಬರ್ತದೆ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ಧಾಲಕ ಅನ್ನುವನು ಗುರುಕುಲಕ್ಕೆ ಹೋಗಿ 12 ವರ್ಷ ವಿದ್ಯಾಭ್ಯಾಸ ಮುಗಿಸಿಕೊಂಡು ಮನೆಗೆ ಬರ್ತಾನೆ. ಆ, ಅಹಂಕಾರ ಏನು ತನ್ನ ಏನು ತಂದೆ ಎದುರಿಗೆ ಅಹಂಕಾರದಿಂದ ಸೆಟಪ್ ನಿಲ್ತಾನೆ, ನಾನು ಬಹಳ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆ, ಯಾರು ಆ ಶ್ವೇತಕೇತು ಅಂತ ಹೇಳಿ ಅವರಪ್ಪ ಅವನನ್ನ ಕೇಳ್ತಾನೆ. ಆಗ ಅವನಿಗೆ ಸಿಟ್ಟು ಬರ್ತದೆ. ಅವರಪ್ಪ ಕೇಳ್ತಾನೆ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೆಲ್ಲ ನೀನು ಹೇಳ್ತಾ ಇದೆಯಲ್ಲ, ನನ್ನ ಒಂದೇ ಪ್ರಶ್ನೆಗೆ ಉತ್ತರ ಹೇಳು, ಯಾವುದನ್ನ ತಿಳಿದ್ರೆ ಎಲ್ಲವೂ ತಿಳಿಯುತ್ತದೋ ಅದು ತಿಳಿಯುತ್ತೆ ಅಂತ ಹೇಳಿ. ಅಂದ್ರೆ ಯಾವುದನ್ನ ತಿಳಿದ್ರೆ ಎಲ್ಲವೂ ತಿಳಿದ ಹಾಗೆ ಅದೇನಾದ್ರೂ ನಿಂಗೆ ತಿಳಿತೇನಪ್ಪ ಅಂತ ಹೇಳಿ. ಹಾಗೆ ಆಗ ಅವನು ಅಂಥದ್ದು ಯಾವುದಪ್ಪ ಎಲ್ಲವನ್ನ ತಿಳಿದ್ರೆ ಅದು ತಿಳಿದ ಹಾಗೆ ಅನ್ನುವಂಥದ್ದು ಯಾವುದು ಅಂತ ಹೇಳಿ ಅವನಿಗೆ ಕನ್ಫ್ಯೂಸ್ ಆಗ್ತದೆ. ಹಾಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತದೋ ಅದನ್ನ ತಿಳಿಯುವುದಕ್ಕೋಸ್ಕರವಾಗಿ ಆ ಪರಶಕ್ತಿಯಲ್ಲಿ ಶರಣಾಗು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಹಾಗಾಗಿ ಭಗವಂತನನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ. ಎಲ್ಲವುದೇನೋ ಸರಿ ಅನ್ನೋದೇನೋ ಸರಿ, ಆದ್ರೆ ಅವನನ್ನ ಅರಿಯುವ ಪರಿ ಯಾವುದಪ್ಪ? ದೇವರನ್ನ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ, ಆದ್ರೆ ದೇವರನ್ನ ತಿಳ್ಕೊಳ್ಳೋದು ಹೇಗೆ? ಆ ಈ ಅಖಂಡವಾಗಿ ಬೇರೂರಿದಂತಹ ಮರದ ಮೂಲವನ್ನ ಸೇರುವುದು ಹೇಗಪ್ಪ? ಇದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಜ್ಞಾನವೆಂಬ ಕತ್ತಿಯಿಂದ ಮತ್ತೆ ಉಪಾಸನೆ ಎನ್ನುವ ಸಾಣೆ ಹಾಕಿ ಕಲ್ಲಿನಲ್ಲಿ ಹರಿತಗೊಳಿಸಿ ಆಳವಾಗಿ ಬೇರೇರಿರುವ ಮರದ ಈ ಏನು ಮರವನ್ನ ಕತ್ತರಿಸಿ ಪರತತ್ವವನ್ನು ಹುಡುಕುವಂತ. ಅಂದ್ರೆ ನಾವು ಎಲ್ಲಿಗೆ ಹೋದರೂ ಮರಳಿ ಇಲ್ಲಿಗೆ ಬರುವುದು ಬೇಡವೋ, ಅಥವಾ ಅದನ್ನು ಅನ್ವೇಷಣೆ ಮಾಡಬೇಕು, ಅಥವಾ ಏನಂತೀವಿ ಮತ್ತೆ ನಾವು ಎಲ್ಲಿಗೆ ಹೋದ್ರೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲೋ ಅಂತ ಅದನ್ನು ನಾವು ಅನ್ವೇಷಣೆ ಮಾಡಬೇಕು. ಭಗವಂತನ ಇತಿ ಮಿತಿ ರಾಹಿತ್ಯವನ್ನ ಅರಿಯುವುದೇ ಆ ಜ್ಞಾನವೇ ಇದಕ್ಕೆ ಕೊಡಲಿ. ಅಂದ್ರೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಮತ್ತೆ 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 ಮತ್ತೆ. ಇನ್ನು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಹಾಗೆ ನಿರಂತರವಾಗಿ ಆ ತಿಳಿದುಕೊಳ್ಳುವ ಜ್ಞಾನ ಏನಿದೆ ಅದೇ ನಾವು ಭಗವಂತನ ಬಳಿಗೆ ಹೋಗುವಂತಹ ಮಾರ್ಗ. ಇಲ್ಲಿಯೂ ಕೂಡ ನಾವೇ ನಮ್ಮ ಪ್ರಯತ್ನದಿಂದ ಏನು ಎಲ್ಲಾ ಮೂಲವನ್ನ ಸೇರಲು ಸಾಧ್ಯ ಇಲ್ಲ, ಆ ಶಕ್ತಿ ನಮಗೂ ಇಲ್ಲ. ಇದಕ್ಕಾಗಿ ಇರುವ ಒಂದೇ ಮಾರ್ಗ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಪರಶಕ್ತಿಯಲ್ಲಿ ಶರಣಾಗು, ಅಂದ್ರೆ ನನಗೆ ಶರಣಾಗು. ಆತನ ಅನುಗ್ರಹದಿಂದ ನನ್ನ ಅನುಗ್ರಹದಿಂದ ಆ ನನ್ನ ಪುರುಷೋತ್ತಮನನ್ನು ಹೋಗಿ ಸೇರ್ತೀಯ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನೋಡು, ಭಗವಂತನಲ್ಲಿ ಶರಣಾಗತಿ ಬೇಡಿ ಸಾಗುವ ನಮ್ಮ ಜೀವನದ ನಡೆ ಹೇಗಿರಬೇಕು ಅನ್ನುವುದನ್ನ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಎಲ್ಲಕ್ಕಿಂತ ಮೊದಲು ಮಾನ ಮೋಹವನ್ನ ಬಿಡಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ಮಾನ ಬಿಡಬೇಕು. ಮಾನಾಪಾನ ಏನು ತುಂಬಾ ಜನ ಇದ್ದಾರೆ ದೇವಸ್ಥಾನದಲ್ಲಿ. ಆ ಯಾರೋ ಹೇಳ್ತಾರೆ, ನೋಡೊಂದು ಭಕ್ತಿಗೀತೆ ಹೇಳ್ರಿ ಅಂತ ಹೇಳಿ ಯಾರೋ ಹೇಳ್ತಾರೆ. ಅಲ್ಲಿ ಅಯ್ಯೋ ಎಲ್ರು ಇದ್ದಾರೆ ಅಂತ ಹೇಳಿ ಹಂಚಿಕೊಳ್ಳೋದು, ಅಥವಾ ದೇವರ ಮುಂದೆ ನಮಸ್ಕಾರ ಮಾಡ್ಲಿಕ್ಕೆ ನಾಚಿಕೊಳ್ಳೋದು, ಅಥವಾ ದೇವರ ಹತ್ರ ಬೇಡ್ಕೊಳ್ಳಿಕ್ಕೆ ನಾಚಿಕೊಳ್ಳೋದು. ಆ, ಹೀಗೆ ಅಂದ್ರೆ ದೇವರ ಮುಂದೆ ಮಾನಾಪಮಾನ ಅವಮಾನವನ್ನು ಬಿಡಬೇಕು. ದೇವರ ಮುಂದೆ ಹೋದಾಗ ಯಾವುದೇ ಇರಬಾರ್ದು, ಯಾರೇನು ಅನ್ಕೊಂತಾರೇನೋ ಅನ್ನೋದಿರಬಾರ್ದು. ಹಾಗಾಗಿ ನಾನು ಎನ್ನುವ ಅಹಂಕಾರ, ನನ್ನದು ಎನ್ನುವ ಮಮಕಾರ, ಇವೆರಡೂ ನಾವು ಮೊದಲು ತೊರೆಯಬೇಕಾಗ್ತದೆ. ಈ ಪ್ರಪಂಚಕ್ಕೆ ಬರುವಾಗಲೂ ನಾವು ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಹ ಹೀಗಿರುವಾಗ ಇಲ್ಲಿ ನಾನು ನನ್ನದು ಎಂದು ಅಹಂಕಾರ ಮಮಕಾರ ಬೀಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಂಘದೋಷ ನಮ್ಮ ಮೇಲೆ ಅನೇಕ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅಂದ್ರೆ ನನ್ನದು ಅನ್ನುವ ಈ ಅತಿಯಾದ ಮಮಕಾರ ಏನಿದೆ, ಇದು ನಮ್ಮನ್ನು ಇನ್ನೂ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತದೆ. ಅದಕ್ಕಾಗಿ ನಾವು ಸಂಘದೋಷವನ್ನು ಗೆಲ್ಲಬೇಕು. ಒಂದು ವಸ್ತುವಿನ ಅತಿಯಾದ ಒಡನಾಟ, ಅದರ ಮೇಲಿನ ಅತಿಯಾದ ಮಮಕಾರ ಎಂದಿಗೂ ನಮಗೆ ಅದು ದುಃಖ ಕೊಡದೇ ಬಿಡೋಲ್ಲ. ಈ ರೀತಿ ನಿರ್ಲಿಪ್ತತೆಯಿಂದ ಬದುಕಬೇಕಾದರೆ ಮೊದಲು ನಮ್ಮನ್ನು ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಬಯಕೆಗಳು ಬಿಟ್ಟು ಸುಖ ಬಂದಾಗ ಹಾರಾಡದೆ, ದುಃಖ ಬಂದಾಗ ಕುಗ್ಗದೆ ದ್ವಂದ್ವಾತೀತರಾಗಿ ಬದುಕುವುದನ್ನು ನಾವು ಕಲಿಬೇಕು. ಸೋಲೆ ಗೆಲುವಿನ ಮೆಟ್ಟಿಲು.
ದುಃಖ ಸುಖದ ಮೆಟ್ಟಿಲು, ಹಗಲು ರಾತ್ರಿಯನ್ನ ಸ್ವೀಕರಿಸಿದಂತೆ ಆ ಕಷ್ಟ ಸುಖವನ್ನ ನಾವು ಸಮಾನರಾಗಿ ಸ್ವೀಕರಿಸಬೇಕು. ಲೋಕದಲ್ಲಿ ಲೌಕಿಕ ನಿರೀಕ್ಷೆ ನಿರಾಶೆಯ ಮೂಲ. ಹ್ಮ್ ಇದರ ಹಿಂದೆ ಹೋದವರು ತಿಳಿಗೇಡಿಗಳು. ಅವರು ತಾವೇ ತಾವಾಗಿ ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಾರೆ. ಆದರೆ ಈ ಮರ್ಮವನ್ನು ಅರಿತಂತಹ ಜ್ಞಾನಿಗಳು ಭಗವಂತನ ಲೋಕವನ್ನು ನಿರಾಯಾಸವಾಗಿ ಸೇರ್ತಾರೆ ಅಂತ ಹೇಳಿ ಕೃಷ್ಣ ಹೇಳ್ದ. ನೋಡು, ಈ ಭಗವಂತನನ್ನ ಸೂರ್ಯ ಬೆಳಗಿಸ್ತಾ ಇಲ್ಲ, ಅಥವಾ ಬೆಳದಿಂಗಾಗಲಿ ಅಂದ್ರೆ ಚಂದ್ರನ ಬೆಳದಿಂಗಳಾಗಲಿ ಅದು ಭಗವಂತನನ್ನ ಬೆಳಗಿಸ್ತಾ ಇಲ್ಲ, ಅಥವಾ ಅಗ್ನಿಯ ಬೆಳಕಾಗಲಿ ಆತನನ್ನು ಬೆಳಗಿಸ್ತಾ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿ ನಾವು ಉಪಾಸನೆ ಮಾಡುವಂತಹ ಭಗವಂತನ ಪ್ರತೀಕವನ್ನ ಕೃಷ್ಣ ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದಾನೆ. ಅಂದ್ರೆ ನಾವು ಸೂರ್ಯನಲ್ಲಿ ಗಾಯತ್ರಿಯನ್ನು ಉಪಾಸನೆ ಮಾಡ್ತೇವೆ, ಚಂದ್ರಮಂಡಲದಲ್ಲಿ ಮಧ್ಯಸ್ಥನಾದಂತಹ ಧನ್ವಂತರಿಯನ್ನ ಪೂಜೆ ಮಾಡ್ತೇವೆ. ಆ ಭೂಲೋಕದಲ್ಲಿ ಭಗವಂತನ ಆರಾಧನೆಯನ್ನು ಅಗ್ನಿಮುಖದಲ್ಲಿ ಮಾಡ್ತಾರೆ, ಅಂದ್ರೆ ಯಜ್ಞಯಾಗಾದಿಗಳ ಮೂಲಕ. ಕೊನೆಗೆ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಮಂಗಳಾರತಿ ತಗೊಂಡು ಬರ್ತೀವಲ್ಲ, ಅದೇ ಅಗ್ನಿ. ದೀಪ ಹಚ್ತೇವೆ, ಅಂದ್ರೆ ಈ ರೀತಿ ಅಗ್ನಿಮುಖೇನ ಭಗವಂತ ದೀಪ ಹಚ್ಚಿದ್ರೆ ಅಲ್ಲಿ ದೇವರು ಬಂದ ಅಂತ. ಹಾಗೆ ಆ ಅಗ್ನಿಮುಖೇನ, ಈಗ ನೋಡಿ ಎಷ್ಟೋ ಜನ ನಾವು ಓಪನ್ ಮೆಡಿಟೇಷನ್ ಮಾಡಿಸ್ತೇವೆ. ಅವಾಗ ನೋಡಿ ಆ ಅಗ್ನಿಯಲ್ಲಿ ದೇವರು ಕಾಣಿಸ್ತಾರೆ, ದೇವರ ರೂಪಗಳು ಕಾಣಿಸ್ತವೆ. ನಾವು ಒಬ್ಬೊಬ್ಬರಿಗೆ ಒಂದೊಂದು ರೂಪ, ಅದು ಎಲ್ಲವೂ ಭಗವಂತನ ರೂಪವೇ. ಅದು ಯಾವ ರೂಪದಲ್ಲಿ ಕಂಡ್ರೂ ಅಲ್ಲಿದೆ, ಅದು ದೇವರ ರೂಪವೇ. ಹಾಗೆ ಇಲ್ಲಿ ಕೃಷ್ಣ ಕೊಡುತ್ತಿರುವ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಇವೆಲ್ಲವೂ ಬೆಳಕಿನ ಪ್ರತೀಕ ಮಾತ್ರ, ಮತ್ತೆ ಈ ಎಲ್ಲ ಬೆಳಕಿನ ಮೂಲ ನಾನೇ. ಇವು ನೇರವಾಗಿ ನಮಗೆ ಭಗವಂತನನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಬೆಳಕನ್ನ ನಾವು ನಂಬಿಕೊಂಡ್ರೆ, ಅಥವಾ ಈ ಬೆಳಕಿನ ಮೂಲಕ ನಾವು ದೇವರನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಕಾಣಲು ನಾವು ನಮ್ಮೊಳಗೆ ಇದ್ದಾನೆ ದೇವರು, ಬೆಳಕು ನಮ್ಮೊಳಗಿದೆ, ಆ ಅಂತರ್ಜ್ಯೋತಿ. ಬರೀ ಸೂರ್ಯನಲ್ಲಿ ಚಂದ್ರನಲ್ಲಿ ಅಗ್ನಿಯಲ್ಲಿ ಮಾತ್ರ ಬೆಳಕಿಲ್ಲ. ಸ್ವರೂಪಭೂತನಾದ ಅಂತರ್ಜ್ಯೋತಿ ನಮ್ಮೊಳಗೆ ಇದ್ದಾನೆ. ಅದೇ ಯಾರು? ಆತ್ಮಾರಾಮ. ನಮ್ಮೊಳಗೆ ಇದ್ದಾನೆ ರಾಮ, ಆತ್ಮಾರಾಮ, ದಿವ್ಯ ಜ್ಯೋತಿ. ಆ ಜ್ಯೋತಿಯನ್ನ ಬೆಳಗಿಸಬೇಕು. ಆ ಜ್ಯೋತಿಯನ್ನ ಬೆಳಗಿಸುವ ಮಾರ್ಗ ಯಾವುದು? ಅದೇ ಧ್ಯಾನ ಮಾರ್ಗ. ಧ್ಯಾನದಲ್ಲಿ ಆ ಒಳಗಿರುವ ದೇವರನ್ನ ಕಾಣಬೇಕು. ಇದನ್ನ 6ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಅದನ್ನೇ ಹೇಳಿದ್ದ. ಎಲ್ಲಾ ತಿಳ್ಕೊಂಡಾದ್ಮೇಲೆ, ಅಂದ್ರೆ ನೀನು ಕರ್ಮಯೋಗಿ ಅದೇ ಆಗಿ ಜ್ಞಾನಯೋಗಿಯಾಗಿ ಎಲ್ಲಾ ಆಯ್ತು ಅಂದ ಮೇಲೆ ನೀನು ಮಾಡಬೇಕಾದದ್ದು ಏನು? ಧ್ಯಾನ ಯೋಗಿ ಆಗು. ಏನು ಧ್ಯಾನ ಯೋಗಿ ಆಗು ಅಂತ ಹೇಳಿ, ಯೋಗಿ ಭವ ಅರ್ಜುನ, ಯೋಗಿ ಭವ ಅಂತೇಳಿ. ಹಾಗೆ ಯಾವ ಸ್ಥಾನದಲ್ಲಿ ಭಗವಂತ ಸದಾ ಜ್ಞಾನಿಗಳಿಗೆ ಗೋಚರವಾಗ್ತಾನೋ ಅದೇ ಪರಂಧಾಮ, ಅದೇ ಮೋಕ್ಷ. ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಬೆಳಗೋಲ್ಲ. ಅಲ್ಲಿ ಪರಂಧಾಮನಿಂದಲೇ ಸೂರ್ಯ ಚಂದ್ರ ಅಗ್ನಿ ಎಲ್ಲಾ ಬೆಳಕನ್ನು ಪಡಿತಾರೆ. ಆತ್ಮಜ್ಯೋತಿಯನ್ನ ಗುರುತಿಸಿ, ನಮ್ಮೊಳಗಿರುವಂತಹ ಆತ್ಮಜ್ಯೋತಿಯನ್ನ ನಾವು ಗುರುತಿಸ್ಬೇಕು. ಆ ಆತ್ಮದಲ್ಲಿನ ಪರಮಾತ್ಮನನ್ನ ಕಂಡುಕೊಳ್ಳುವ ಆ ಕಂಡುಕೊಂಡು ಎಂದೂ ಮರಳಿಬಾರದ ಆ ಪರಂಧಾಮನ್ನೇ ಹೋಗಿ ಸೇರ್ಬೇಕು. ಹಾಗಾಗಿ ಯಾರು ಇದನ್ನ ಅರಿತು ಆ ರೀತಿ ಪ್ರಯತ್ನ ಮಾಡ್ತಾನೆ, ಕೊನೆಗೆ ಅವನು ಕೃಷ್ಣ ಮಾತ್ರ ಪರಂಧಾಮದಲ್ಲಿ ಇರುವವನಲ್ಲ, ಇಲ್ಲಿಗೆ ಎಲ್ಲರೂ ಆ ಪರಂಧಾಮನನ್ನ ಹೋಗಿ ಸೇರ್ತಾರೆ. ಹಾಗಾಗಿ ಭಗವಂತನ ಜ್ಞಾನ ಸ್ವರೂಪ, ಈ ಜೀವನೂ ಕೂಡ ಜ್ಞಾನ ಸ್ವರೂಪ. ಭಗವಂತ ಮಹಾ ಬೆಳಕಾದರೆ ಜೀವ ಬೆಳಕಿನ ಕಿಡಿ. ಏನು? ಭಗವಂತ ಅನ್ನೋನು ದೊಡ್ಡ ಬೆಳಕಾದ್ರೆ ಜೀವ ಬೆಳಕಿನ ಕಿಡಿ. ಭಗವಂತ ಬಿಂಬವಾದರೆ ಜೀವ ಪ್ರತಿಬಿಂಬ. ಇದು ಸನಾತನ ಅನಾದಿ ಅನಂತವಾಗಿರುವಂಥದ್ದು. ಅಂದ್ರೆ ಜೀವ ಭಗವಂತನ ಪ್ರತಿಬಿಂಬ. ಅಂದ್ರೆ ಅದು ಭಗವಂತನಿಗಿಂತಲೂ ವಿಭಿನ್ನವಾದದ್ದು. ಈಗ ನಮ್ಮ ನೆರಳು, ನಮಗೂ ಮತ್ತೆ ನಮ್ಮ ನೆರಳಿಗೂ ವ್ಯತ್ಯಾಸ ಇದೆಯಲ್ಲ, ಹಾಗೆ ಈ ಜೀವನೊಳಗೆ ಜೀವನಾಗಿ ಧಾರಣೆ ಮಾಡಿಕೊಂಡು ಉಸಿರಾಡುವ ಬಿಂಬರೂಪಿ ಭಗವಂತ. ನಾವು ನಿಜವಾಗ್ಲೂ ಉಸಿರಾಡ್ತಾ ಇದ್ದೀವಲ್ಲ? ನಿಜವಾಗ್ಲೂ ನಾವು ಉಸಿರಾಡ್ತಾ ಇರೋದ? ಅಲ್ಲ, ನಮ್ಮೊಳಗೆ ದೇವರಿದ್ದಾನೆ. ಆ ದೇವರು ಉಸಿರಾಟ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅದ್ ಹೆಂಗ್ರಿ? ನಾನೇ ಎಲ್ಲವ ಈಗ ಉಸಿರಾಟ ಮಾಡ್ತಾ ಇರೋದು? ಹಾಗಾದ್ರೆ ಉಸಿರು ನಿಲ್ಸಿ ನೋಡೋಣ. ಎಲ್ಲವೂ ನಮ್ ಕಂಟ್ರೋಲ್ ಇದ್ರೆ ಉಸಿರು ನಿಲ್ಸ್ರಿ ನೀವು. ಬೇಡ. ರಾತ್ರಿ ಮಲಗ್ತಾರಲ್ವ ಕೆಲವು, ಮಲಗಿದಾಗ ಉಸಿರಾಟ ನಡೀತಾ ಇರ್ತದ, ಅದನ್ನ ನಾವೇ ಉಸಿರಾಟ ಮಾಡ್ತಾ ಇರ್ತೀವಿ. ಅವಾಗ್ಲೂ ಎಷ್ಟೋ ಜನರಿಗೆ ಅದು ಪ್ರಜ್ಞೆನೇ ಇರೋದು, ಆದ್ರೆ ಉಸಿರಾಟ ಮಾತ್ರ ನಿರಂತರವಾಗಿ ನಡೀತಾ ಇರ್ತದೆ. ಹಾಗೆ ಅದು ಭಗವಂತನ ಸ್ವರೂಪಾಂಶ. ಈ ರೀತಿ ಜೀವ ಹೊರಗಿನ ಒಂದು ವೇಳೆ ಆ ದೇವರು ಉಸಿರಾಟ ಮಾಡೋದನ್ನ ನಿಲ್ಸಿದ ಅಂತಂದ್ರೆ ಮತ್ತೆ ವೆಂಟಿಲೇಟರ್ ಬೇಕಾಗ್ತದೆ. ಆಯ್ತಾ? ಅಂದ್ರೆ ಬಲವಂತವಾಗಿ ಉಸಿರಾಟ ಮಾಡಿಸ್ಬೇಕು. ಹೀಗೆ ಈ ರೀತಿ ಜೀವ ಅದನ್ನು ತೆಗೆದ್ರೆ ಮತ್ತಿಲ್ಲ. ಈ ರೀತಿ ಜೀವ ಹೊರಗಿನ ಪಂಚಭೂತವನ್ನು ಅನುಭವಿಸುವ 5 ಇಂದ್ರಿಯ, ಮತ್ತು ಆ ಅನುಭವವನ್ನ ಒಳಗಿನ ಜೀವಕ್ಕೆ ಮುಟ್ಟಿಸುವ ಯಾರು? 6ನೇ ಮನಸ್ಸು. ಆ ಮನಸ್ಸಿನಲ್ಲಿ ಬಿಂಬರೂಪಿ ಭಗವಂತನ ಧಾರಣೆಯಾಗಿರ್ತದೆ. ಅಂದ್ರೆ ಅವನಿರ್ತಾನೆ, ದೇವರು ಇರ್ತಾನೆ.
ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಂತಹ ಈ ಶರೀರ, ಆ ಶರೀರವನ್ನ ದೇವರು ಪ್ರವೇಶ ಮಾಡ್ತಾನಂತೆ. ಹೇಗೆ ಅಂತಂದ್ರೆ ಈ ಅದರ ಮುಂದೆ ಹೇಳ್ತಾರೆ ಏನಂತಂದ್ರೆ, ಇಲ್ಲೋ ಒಂದು ಹೂವು ಅರಳಿರ್ತದೆ. ಆ ಹೂವಿನ ಸುವಾಸನೆ ನಮ್ಮ ಮೂಗಿಗೆ ಒಂದು ತಲುಪ್ತದೆ. ಆ ವಾಸನೆ ಆ ಸುವಾಸನೆ ಬಂದು ತಲುಪಿದ್ದು ಯಾರಿಗಾದ್ರೂ ಕಾಣಿಸ್ತದೆ? ನಮಗೂ ಕೂಡ ಕಾಣಿಸಲ್ಲ. ಆದ್ರೆ ಅದರ ಅನುಭವ ಮಾತ್ರ ನಮಗಾಗ್ತದೆ. ಹಾಗೆ ದೇವರು ಕೂಡ ಒಳಗೆ ಬಂದು ಸೇರ್ತಾನಂತೆ. ಹೇಗೆ ಅಂತಂದ್ರೆ ಅದರ ಅನುಭವವೂ ಕೂಡ ಆಗೋಲ್ಲ. ಹೀಗೆ ಪ್ರವೇಶ ಮಾಡಿದ ಜೀವಕ್ಕೆ ಬಿಂಬರೂಪಿ ಭಗವಂತ ಸರ್ವೇಂದ್ರಿಯಗಳಲ್ಲೂ ಇದ್ದು ಇಂದ್ರಿಯಾಭಿಮಾನಿ ದೇವತೆಗಳ ಮುಖೇನ ಅನುಭವವನ್ನು ಕೊಡ್ತಾನೆ. ಜೀವ ಭಗವಂತನ ಅನುಗ್ರಹದಿಂದ ವಿಷಯಗಳನ್ನ ಅನುಭವಿಸಲು ಶುರು ಮಾಡ್ತದೆ. ಹಾಗಾಗಿ ಒಬ್ಬ ಜೀವನಿಗೆ ಒಟ್ಟು, ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಮೂರು ವಿಭಾಗಗಳಲ್ಲಿ ಶರೀರವನ್ನು ಹೇಳಬಹುದು. ಒಟ್ಟು 7 ದೇಹ ಅಂತ ಹೇಳ್ತೀವಿ. ಆದ್ರೆ ಮುಖ್ಯವಾಗಿರುವಂತದ್ದು 3 ಶರೀರ. ಒಂದು ಹೊರಗಡೆಯಿಂದ ಕಾಣುವಂತಹ ಸ್ಥೂಲ ಶರೀರ, ಅಂದ್ರೆ ಇದು ಫಿಸಿಕಲ್ ಬಾಡಿ. ಅದರೊಂದಿಗೆ ಸೂಕ್ಷ್ಮ ಶರೀರ, ಅಂದ್ರೆ ನಮ್ದು ಅಸ್ಟ್ರಲ್ ಬಾಡಿ ಅಂತೀವಲ್ಲ, ಅದು ಅನಿರುದ್ಧ ದೇಹ ಅಂತ. ಅದರೊಳಗಿರುವಂತದ್ದು ಲಿಂಗ ಶರೀರ, ಅಂದ್ರೆ ಆ ದೇಹದ ಮೂಲ ರೂಪ, ಮೂಲ ಅಂದ್ರೆ ಕಾರಣ ಶರೀರ ಅಂತ ಹೇಳ್ಬೋದು. ಅಥವಾ ಆ ಕಾರಣ ಶರೀರವೂ ಅಲ್ಲ, ಕಾರಣ ಶರೀರಕ್ಕಿಂತಲೂ ಒಳಗಿರುವಂಥದ್ದು ಅಂದ್ರೆ ಸ್ಥೂಲ ಶರೀರ. ನಾವೇನಂತ ಹೇಳ್ತೀವಿ ಅದಕ್ಕೆ, ನಿರ್ವಾಣಿಕ್ ಬಾಡಿ ಅಂತ ಕರೀತಾರೆ ನಾವು. ಅಂದ್ರೆ ಅದು ನಿರ್ವಾಣ ಹೊಂದುವ ಸಮಯದಲ್ಲಿ ಅದು ನಾಶವಾಗ್ತದೆ. ಹೀಗೆ ಈ ಸ್ಥೂಲ ಶರೀರವನ್ನು ಪ್ರವೇಶಿಸುವ ಸೂಕ್ಷ್ಮ ಶರೀರ, ಜೀವಕ್ಕೆ ಎಲ್ಲಾ ಇಂದ್ರಿಯಗಳೂ ಇರ್ತವೆ. ಅಂದ್ರೆ ಈ ಸ್ಥೂಲ ಶರೀರವನ್ನ ಪ್ರವೇಶ ಮಾಡುವಂತಹ ಸೂಕ್ಷ್ಮ ಶರೀರ ಅಂದ್ರೆ ಹಾಸ್ಟೆಲ್ ಬಾಡಿ ಏನಿದೆ, ಆ ಆ ಹಾಸ್ಟೆಲ್ ಬಾಡಿಯಲ್ಲಿಯೇ ಎಲ್ಲಾ ಈ ನೆನಪುಗಳು, ನಮ್ಮ ಹಿಂದಿನ ಜನ್ಮದ ಕರ್ಮ ಎಲ್ಲವೂ ಸೇರಿಕೊಂಡು ಬರ್ತದೆ. ಹಾಗಾಗಿ ಪೂರ್ವ ಜನ್ಮದ ನೆನಪಿರ್ತದೆ. ಆದ್ರೆ ಅದು ನಮ್ಮ ಅರಿವಿಗೆ ಬಂದಿರೋಲ್ಲ. ಹಾಗಾಗಿ ಪೂರ್ವ ಜನ್ಮದ ಅಧ್ಯಾತ್ಮ ಸಾಧನೆ ಈ ಸೂಕ್ಷ್ಮ ಜೀವದ ಆ ಮನಸ್ಸಿನ ಪೂರ್ವಕವಾಗಿ ಉಳಿದಿರ್ತದೆ. ಅದಕ್ಕಾಗಿ ಅಧ್ಯಾತ್ಮ ಸಾಧನೆ ಯಾವತ್ತೂ ವ್ಯರ್ಥ ಆಗೋಲ್ಲ. ಅಂದ್ರೆ ನಾವು ಮಾಡಿದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಸಾಧನೆ ನಮ್ಮ ಸೂಕ್ಷ್ಮ ಶರೀರದ ಮೂಲಕ ಅಂದ್ರೆ ಈಗ ನಾವು ಸಾಯ್ತೀವಲ್ವಾ, ಅಥವಾ ಒಂದು ಜೀವ ಸಾಯ್ತಾನೆ, ಅಥವಾ ಜೀವಕ್ಕೆ ಸಾವಿಲ್ಲ. ಅಂದ್ರೆ ಅದು ಆ 3 ಶರೀರದಲ್ಲಿ 2 ಶರೀರ ಹಾಗೆ ಇರ್ತದೆ, ಅಥವಾ ಉಳಿದ ಶರೀರಗಳು ಹಾಗೆ ಇರ್ತವೆ. ಆದ್ರೆ ಈ ನಮ್ಮ ಹೊರಗಿನ ಶರೀರ ಮಾತ್ರ ನಾಶವಾಗ್ತದೆ. ಯಾವಾಗ ಆ ಜೀವ ಹೊರಗಡೆ ಬಂದ ಸೂಕ್ಷ್ಮ ಶರೀರ ಪುನಃ ಅದು ಇನ್ನೊಂದು ಕಡೆ ಹೋಗಿ ಇನ್ನೊಂದು ದೇಹದಲ್ಲಿ ಸೇರ್ಕೊಳ್ತದೆ. ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಅಥವಾ ಅದರ ಸಮಯ ಬಂದಾಗ, ಇನ್ನೊಂದು ಜನ್ಮ ತೆಗೆದುಕೊಳ್ಳುವ ಸಮಯ ಬಂದಾಗ ಪುನಃ ಆ ಶರೀರವನ್ನು ಹೋಗಿ ಸೇರ್ಕೊಳ್ತದೆ. ಹಾಗೆ ಆ ಕಾರಣದಿಂದಲೇ ಅದು ನಿರಂತರವಾಗಿ ನಡೀತಾನೆ ಇರ್ತದೆ, ಲಕ್ಷ ಲಕ್ಷ ಕೋಟಿ ವರ್ಷಗಳಿಂದ, ಲಕ್ಷ ಲಕ್ಷ ಜನ್ಮಗಳಿಂದ. ಅದು ಹೀಗೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ, ದೇಹ ಬಿಟ್ಟು ಇನ್ನೊಂದು ದೇಹ, ಅದು ನಡೀತಾನೆ ಇದೆ. ಆದ್ರೆ ಹೊರಗಿಂದ ಕಾಣುವ ಈ ದೇಹ ಮಾತ್ರ ನಾಶ ಆಗ್ತಾ ಇದೆ. ಒಂದಿನ ಹುಟ್ಟುತ್ತದೆ, ಒಂದಿನ ಸತ್ತು ಹೋಗ್ತದೆ. ಆದ್ರೆ ಆ ಆತ್ಮ, ಜೀವ ಮತ್ತೆ ಆ ಜೀವನೊಂದು ಇರುವ ಈ ಶರೀರಕ್ಕೆ ನಾಶ ಇಲ್ಲ. ಹಾಗಾಗಿ ಸಂಮೋಹನ ನಿದ್ರೆಯಲ್ಲಿ ಜೀವದ ಪೂರ್ವ ಜನ್ಮದ ವಿಷಯವನ್ನು ತಿಳಿಯಲು ಸಾಧ್ಯವಾಗುವುದು ಈ ಕಾರಣದಿಂದ. ಹಾಗಾಗಿ ಅಥವಾ ನಮಗೆ ಅನಿಸ್ಬೋದು ಇದು ಇನ್ನೂ ಇದೆಷ್ಟೋ ಇದರ ನಿದರ್ಶನ ಹೇಗೆ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾನೆ ನೋಡು, ಕೆಲವರನ್ನು ನೋಡಿದಾಗ ನಮಗೆ ಎಲ್ಲೋ ಅವ್ರು ಫಸ್ಟ್ ಟೈಮ್ ನೋಡಿರ್ತೀವಿ, ಆದ್ರೆ ಇವರಿಗೂ ನಮ್ಗೆ ಏನೋ ಲಿಂಕ್ ಇದೆ, ಅಥವಾ ಇವ್ರನ್ನೆಲ್ಲೋ ನೋಡಿದೀವಿ, ಇವರೆಲ್ಲೋ ನಮಗೆ ಪರಿಚಯ ಇದ್ದಂಗಿದ್ದಾರೆ ಅನ್ನೋ ತರ ನಮಗೆ ಭಾಸವಾಗ್ತದೆ. ಕಾರಣ ಏನು ಅಂದ್ರೆ, ಹಿಂದಿನ ಜನ್ಮದಲ್ಲಿ ನಮಗೂ ಅವರಿಗೂ ಪರಿಚಯವಾಗಿರ್ತದೆ, ಅಥವಾ ಏನೋ ಒಂದು ಸಂಬಂಧ ಇರ್ತದೆ. ಅವರು ನಮಗೆ ಯಾವಾಗ ಬಹಳ ಪರಿಚಯಿಸ್ತಾ ಇರ್ತಾರೆ, ಆದ್ರೆ ಅದು ನಾವು ಮರ್ತೋಗಿರ್ತೀವಿ ಅಷ್ಟೇ. ಆದ್ರೆ ಆ ಒಳಗಡೆಯಿಂದ ಆ ಮನಸ್ಸು ಅನ್ನೋದು ಹೇಳ್ತಾ ಇರ್ತದೆ. ಹಾಗೆ ಆ ಈ ಕಾರಣದಿಂದ ಹೀಗೆಲ್ಲ ನಡೀತದಪ್ಪ. ಈ ಹಾಗಾಗಿ ಹೀಗೆ ಈ ಜೀವ ಸ್ಥೂಲ ಶರೀರವನ್ನು ಪ್ರವೇಶ ಮಾಡುವಾಗ ಇಂದ್ರಿಯಗಳನ್ನು ಆಕರ್ಷಣೆ ಮಾಡಿಕೊಂಡೇ ಬರ್ತಾನೆ, ಮತ್ತು ಹೋಗುವಾಗಲೂ ಕೂಡ ಕರ್ಷಣೆ ಮಾಡಿಕೊಂಡು ಹೋಗ್ತಾನೆ. ಈ ಕ್ರಿಯೆಯಲ್ಲಿ ಜೀವ ಸ್ವತಂತ್ರನಲ್ಲ, ಇದನ್ನ ಮಾಡಿಸುವವನು ಈಶ್ವರ. ಈಶ್ವರ ಅಂದ್ರೆ ಭಗವಂತ. ಹೇಗೆ ಜೀವ ತನ್ನ ಇಂದ್ರಿಯಗಳೊಂದಿಗೆ ಭಗವಂತನ ಜೊತೆಗೆ ಅವನು ಒಳ ಬರ್ತದೆ ಮತ್ತೆ ಹೊರಗೆ ಹೋಗ್ತದೆ ಎನ್ನುವುದನ್ನ, ಮತ್ತೆ ಪುನಃ ಅದೇ ಹೂವಿನ ಸುಗಂಧದ ಹಾಗೆ, ಅಂದ್ರೆ ಒಂದು ಹೂವಿನಿಂದ ವಾಸನೆ ಬರ್ತದೆ ನಮಗೆ, ಆದ್ರೆ ಆ ವಾಸನೆ ಬಂತು ಅನ್ನೋದೇನು ನಮಗೆ ಕೇವಲ ಅನುಭವಕ್ಕೆ ಬರ್ತದೆ ಹೊರತು ಕಣ್ಣಿಗೆ ಕಾಣಿಸಲ್ಲ. ಹಾಗೆ ಕಣ್ಣಿಗೆ ಕಾಣದೇ ನಡೆಯುವಂಥದ್ದು ಅದರಲ್ಲಿ ನಿಂತಿರುವಂತಹ ಹೂವಿನ ಸುಗಂಧ ಹೇಗೆ ನಮ್ಮ ಮೂಗನ್ನು ತಲುಪ್ತದೋ ಹಾಗೆ. ಹ್ಮ್ ಹಾಗಾಗಿ ಆ, ಜೀವದ ಈ ಎಲ್ಲಾ ಗತಿ ಕೂಡ ಇದೇ ರೀತಿ ಇರ್ತದೆ, ಅದು ಕಾಣೋದಿಲ್ಲ. ಆದರೆ ಇದನ್ನೇ ಇನ್ನೂ ಸ್ಪಷ್ಟವಾಗಿ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾನೆ. ದೇಹದಿಂದ ಹೊರ ಹೋಗುವಾಗ, ದೇಹದಲ್ಲಿರುವಾಗ ಎಲ್ಲವನ್ನೂ ಮಾಡಿಸುವವ ಆ ಭಗವಂತ, ಆತ ನಮ್ಮೊಳಗೆ ಇದ್ದರೂ ಕೂಡ ವಿಮೂಢರಿಗೆ ಇದು ತಿಳಿಯೋದಿಲ್ಲ. ಕೃಷ್ಣ ಇಲ್ಲಿ ವಿಮೂಢರು ಅಂತ ಹೇಳಿ ಬಳಸ್ತಾ ಇದ್ದಾನೆ.
ಯಾರು ವಿಮೂಢರು? ಜೊತೆಗೆ ಜ್ಞಾನ ಚಕ್ಷುಷಃ ಅಂತ ಹೇಳಿ ಎರಡು ಜನ ಇರ್ತಾರೆ, ಒಂದು ವಿಮೂಢ ಮತ್ತೆ ಜ್ಞಾನ ಚಕ್ಷುಷಃ. ಅಂದ್ರೆ ವಿಮೂಢರಿಗೆ ಇದು ಅರ್ಥ ಆಗೋಲ್ಲ. ಏನು? ಯಾವ್ದು ಅರ್ಥ ಆಗೋಲ್ಲ? ನಮ್ಮ ದೇಹದ ಒಳಗೆ, ದೇಹದಿಂದ ಹೊರಗೆ ಹೋಗುವಾಗ, ದೇಹದಲ್ಲಿ ಇರುವಾಗ, ಮತ್ತೆ ದೇಹದಲ್ಲಿದ್ದು ಎಲ್ಲವನ್ನು ಮಾಡಿಸುವವನು ಯಾರು? ಆ ಭಗವಂತನೇ. ಆತನ ಒಳಗೆ ಇದ್ದರೂ ಕೂಡ, ಇಷ್ಟೆಲ್ಲ ಮಾಡಿಸ್ತಾ ಇದ್ರು ಕೂಡ ವಿಮೂಢರಿಗೆ ಇದು ಅರ್ಥ ಆಗೋದಿಲ್ಲ. ಯಾರು ವಿಮೂಢರು ಅಂತಂದ್ರೆ, ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಹ್ಮ್ ಏನಂದರೆ, ಆ ಸತ್ಯವನ್ನ ತಪ್ಪಾಗಿ ತಿಳಿದವರು, ಅಥವಾ ಯಥಾರ್ಥವಾದ ಜ್ಞಾನವನ್ನ ಮರೆಯಾಗಿ ವಿಪರೀತ ಜ್ಞಾನದಲ್ಲಿ ಬದುಕಿದ್ದವರು. ಅಂದ್ರೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ಯಾರಾದ್ರೂ ಬಂದು ಹೇಳಕ್ ಬಂದ್ರು ಅದನ್ನ ಕೇಳುವ ಸ್ಥಿತಿಯಲ್ಲಿ ಇರೋಲ್ಲ, ಅದನ್ನ ಒಪ್ಪಿಕೊಳ್ಳಲ್ಲ. ಅಯ್ಯೋ ಅದೆಲ್ಲ ಒಟ್ನಲ್ಲಿ ಉದಾಸೀನ ಮಾಡಿ ಬಿಟ್ಟು ಬಿಡ್ತಾನೆ. ಅವನೇ ವಿಮೂಢ. ಅಂದ್ರೆ ಇನ್ನೊಬ್ರಿಗೆ ಹೇಳಿದ್ರು ಕೂಡ ಅವನಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇರೋಲ್ಲ. ಅದಂಗೆ ದೇವ್ರು ಮಾಡಿಸ್ತಾನಪ್ಪ. ಎಲ್ಲಾನು ದೇವರೇ ಮಾಡಿಸೋದಾದ್ರೆ ಮತ್ತೆ ಎಲ್ಲ ಒಳ್ಳೇದನ್ನೇ ಮಾಡಿಸ್ಬೇಕಲ್ಲ. ಈಗ ಏನೇನೋ ವಿಪರೀತ ಜ್ಞಾನದಲ್ಲೇ ಇರ್ತಾನೆ. ತಪ್ಪನ್ನೇ ಸರಿ ಎಂದು ಸದಾ ವಿಪರೀತ ಜ್ಞಾನದಲ್ಲಿ ಬದುಕ್ತಾ ಇರ್ತಾನೆ. ಇವರಿಗೆ ಭಗವಂತನನ್ನ ಎಂದೆಂದಿಗೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನು ಕಾಣುವ ಕ್ಷಮತೆ ಉಳ್ಳವರು ಜ್ಞಾನ ಚಕ್ಷುಷರು. ಯಾರು ಈ ಸತ್ಯವನ್ನು ಅರಿತುಕೊಂಡು ನನ್ನೊಳಗೆ ದೇವರಂತಾನೆ ಅನ್ನುವ ಆ ಅರಿವಿನೊಂದಿಗೆ ದೇವರನ್ನ ಹುಡುಕುವ ಪ್ರಯತ್ನ ಮಾಡ್ತಾನೆ, ಅವನೇ ಜ್ಞಾನ ಚಕ್ಷುಷು. ಅಂದ್ರೆ ಒಳಗಣ್ಣು ತೆರೆದವನು ಅಂತ, ಅದೇ ಮೂರನೇ ಕಣ್ಣು. ಅಂದರೆ ಶಾಸ್ತ್ರವನ್ನ ಓದಿ ಅದರಿಂದ ಅರಿವಿಗೆ ತಂದುಕೊಂಡು ಒಳಗಣ್ಣನ್ನ ತೆರೆದುಕೊಳ್ತಾನೆ. ಒಳಗಿನಿಂದ ಆ ಜ್ಞಾನ ಚಕ್ಷುಷನ ತೆಗೆದುಕೊಳ್ತಾನೆ. ಇವರು ಭಗವಂತನನ್ನ ತಿಳಿಯಬಲ್ಲರು. ಅಷ್ಟೇ ಅಲ್ಲ, ಸ್ವರೂಪಭೂತವಾದ ಆ ಕಣ್ಣಿನಿಂದ ಭಗವಂತನನ್ನ ಕಾಣಬಲ್ಲರು, ಒಳಗಿನಿಂದಲೇ ಕಾಣ್ತಾರೆ. ಹಾಗಾಗಿ ಭಗವಂತನನ್ನ ಕಾಣಬೇಕಾದ್ರೆ ಕೇವಲ ಶಾಸ್ತ್ರಾಭ್ಯಾಸ, ಭಗವಂತನನ್ನ ಕಾಣಬೇಕಾದ್ರೆ ಕೇವಲ ಶಾಸ್ತ್ರಾಭ್ಯಾಸ ಮಾಡಿದರೆ ಸಾಲದು. ಜ್ಞಾನ ಪಡೆದು ಜ್ಞಾನದಿಂದ ನಿರಂತರ ಸಾಧನೆ ಅಗತ್ಯ. ಸಾಧನೆಯ ನಂತರ ಧ್ಯಾನ ಯೋಗದಿಂದ ನಿರಂತರ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಿದಾಗ ಆತ್ಮ ಸಾಕ್ಷಾತ್ಕಾರವಾಗ್ತದೆ. ಮತ್ತೆ ಪುನಃ ದೇವರು ಇಲ್ಲಿ ಧ್ಯಾನದ ಬಗ್ಗೆ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಭಗವಂತನನ್ನ ಕಾಣಬೇಕಾದ್ರೆ ನಾವು ಬರೀ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರೆ ಸಾಲಲ್ಲ, ಅಥವಾ ಜ್ಞಾನ ಪಡೆದು ಜ್ಞಾನದಿಂದ ಆ ಜ್ಞಾನ ಪ್ರಚಾರ ಅಥವಾ ಜ್ಞಾನದಲ್ಲೇ ನಾವು ನಿರಂತರವಾಗಿ ಮುಳುಗಿದ್ರೂ ಸಾಕಾಗಲ್ಲ. ಮತ್ತೆ ಧ್ಯಾನ ಯೋಗದಿಂದ ನಿರಂತರವಾಗಿ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಿ ದೇವರನ್ನ ಒಳಗಿನಿಂದ ಕಂಡಾಗ ಆಗ ಆತ್ಮ ಸಾಕ್ಷಾತ್ಕಾರವಾಗ್ತದೆ. ಅದೇ ನಿಜವಾದ ಸಾಕ್ಷಾತ್ಕಾರ. ಹಾಗಾಗಿ ಭಗವಂತನನ್ನ ಕಾಣಲು ನಮ್ಮ ಪ್ರಯತ್ನದೊಂದಿಗೆ ಆತನ ಅನುಗ್ರಹವೂ ಕೂಡ ಬೇಕಾಗ್ತದೆ. ನಾನು ನೋಡಿಬಿಡ್ತೇನೆ ಅಂತ ಏನೇ ಪ್ರಯತ್ನ ಮಾಡಿದ್ರು ದೇವರ ಅನುಗ್ರಹವಿಲ್ಲದೆ ನಮಗೆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಮ್ಮ ಪ್ರಯತ್ನದಿಂದ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ನಾವು ಯಾವ ಮಹಾ ಪ್ರಯತ್ನ ಮಾಡಿದರೂ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಒಂದು ಹೊಲದಲ್ಲಿ ಎಲ್ಲ ನೆಲವನ್ನ ಹದ ಮಾಡಬಹುದು, ಉತ್ತಬಹುದು, ಬೀಜ ಹಾಕಬಹುದು, ಗೊಬ್ಬರ ಹಾಕಬಹುದು, ಎಲ್ಲ ಮಾಡಬಹುದು. ಒಂದು ವೇಳೆ ಮಳೆ ಬರಲಿಲ್ಲ ಅಂತ ಆದ್ರೆ, ಅಥವಾ ಅತಿಯಾದ ಮಳೆ ಬಂದ್ರೆ ಹ್ಮ್ ಎಲ್ಲವೂ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಎಲ್ಲ ನಾಶ ಆಗಿರುತ್ತದೆ. ಹಾಗಾಗಿ ನಿರಂತರ ಪ್ರಯತ್ನದೊಂದಿಗೆ ಭಗವಂತನಲ್ಲಿ ಶರಣಾಗತಿ ಬಹಳ ಮುಖ್ಯವಾಗ್ತದೆ. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸನ್ನು ಸ್ವಚ್ಛ ಮಾಡು, ಸ್ವಚ್ಛವಾದ ಮನಸ್ಸಿನಲ್ಲಿ ನೀನು ಬಂದು ನಿಲ್ಲಿಸು ಎಂದು ಆ ಭಗವಂತನನ್ನು ಪ್ರಾರ್ಥಿಸಬೇಕು. ಶುದ್ಧವಾದ ಸಾತ್ವಿಕ ಮನಸ್ಸಿಗೆ ವಸುದೇವ ಅಂತ ಹೆಸರು. ಹ್ಮ್ ಆ ವಸುದೇವನಿಗೆ ಕಾಣಿಸಿಕೊಳ್ಳುವ ಭಗವಂತ ಅವನೇ ವಾಸುದೇವ. ಹಾಗಾಗಿ ವಾಸುದೇವ ರೂಪದಿಂದ, ಅಂದ್ರೆ ವಾಸುದೇವ ರೂಪದ ವಿಶೇಷತೆ ಏನು ಅಂತಂದ್ರೆ ಮೋಕ್ಷ ಕರುಣಿಸುವ ರೂಪ. ಅದೇ ಆ ವಾಸುದೇವನೇ ಶ್ರೀರಾಮಚಂದ್ರನಾಗಿ ಬಂದದ್ದು. ಹಾ ಅದಕ್ಕೋಸ್ಕರನೇ ಚಂದ್ರನಾಗಿ ಬಂದಾಗ ತಾನು ಪರಂಧಾಮಕ್ಕೆ ಹೋಗುವಾಗ ಎಲ್ಲರನ್ನೂ ಕರೆದ, ಯಾರೆಲ್ಲ ನನ್ನ ಲೋಕಕ್ಕೆ ಬರಬೇಕು ಅಂತ ಇದ್ದೀರಿ ಎಲ್ಲರೂ ನನ್ನೊಟ್ಟಿಗೆ ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಹೋದ. ಅಂದ್ರೆ ಯಾವಾಗ ರಾಮಾವತಾರದಲ್ಲಿ. ಹೀಗೆ ಹಿಂದೆ ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ನನ್ನ ಬೆಳಗಿಸುವುದಿಲ್ಲ ಅಂತ ಕೃಷ್ಣ ಹೇಳಿದ್ದ ಅಲ್ವಾ. ಹಾಗೆ ಸೂರ್ಯ ಬೆಳಗುವುದು, ಚಂದ್ರ ಬೆಳಗುವುದು, ಅಗ್ನಿ ಬೆಳಗುವುದು ಎಲ್ಲವೂ ನನ್ನಿಂದಲೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲ ಬೆಳಕಿನ ಮೂಲ ಬೆಳಕು ಅದು ನಾನೇ ಆಗಿದ್ದೇನೆ. ಬೆಳಕಿನ ಮೂಲಗಳೆಂದರೆ ಸೂರ್ಯ, ಚಂದ್ರ, ನಕ್ಷತ್ರ, ಮಿಂಚು, ವಿದ್ಯುತ್, ಹಾಗೆ ಅಗ್ನಿ. ಈ ಎಲ್ಲ ಬೆಳಕಿನ ಪುಂಜಗಳಿಗೆ ಬೆಳಕನ್ನ ಕೊಡುವವನು ನಾನೇ ಆಗಿದ್ದೇನೆ. ಅಂದರೆ ಸೂರ್ಯನಿಂದ ಹಿಡಿದು ಚಂದ್ರ ತಾರೆಗಳಾಗಲಿ, ಆಕಾಶದಲ್ಲಿ ಮಿನುಗುವಂತಹ ಮಿಂಚಾಗಲಿ, ಉರಿಯುವ ಅಗ್ನಿ ಆಗಲಿ, ಈ ಎಲ್ಲ ಒಟ್ಟಿನಲ್ಲಿ ಬೆಳಕಿನ ಮೂಲಗಳು, ಅಗ್ನಿಯ ಮೂಲಗಳು ಅಂತ ಯಾವೆಲ್ಲ ಇದ್ದಾವೆ, ಆ ಎಲ್ಲ ಪುಂಜಗಳು ಬೆಳಗುವುದು ನನ್ನಿಂದಲೇ. ಹಾಗಾಗಿ ಯಾವ ಬೆಳಕು ನಮ್ಮ ಸ್ವರೂಪದೊಳಗೆ ಅಣೋಣರೀಯವಾಗಿ ನಿಂತು ನಮ್ಮನ್ನು ನಡೆಸ್ತಾ ಇದೆಯೋ ಅದೇ ಬೆಳಕು
ಆ, ಈ ಇಡೀ ಬ್ರಹ್ಮಾಂಡವನ್ನ ಬೆಳಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಬೆಳಕುಗಳ ಮೂಲ ತೇಜಸ್ಸು ಯಾವುದು ಅಂತಂದ್ರೆ ಅದೇ ಭಗವಂತ. ಹಾಗಾಗಿ ಈ ಭೂಮಿ ಆಕಾಶದಲ್ಲಿ ಈ ಭೂಮಿ ಈ ಬ್ರಹ್ಮಾಂಡದಲ್ಲಿ ಆಕಾಶದಲ್ಲಿ ಆರಾಮಾಗಿ ನಿಲ್ಲುವಂತೆ ಸಂಕರ್ಷಣ ಸಂಕರ್ಷಣ ಶಕ್ತಿಯಿಂದ ರೂಪದಲ್ಲಿ ಭೂಮಿಯನ್ನ ಹೊತ್ತವನು ಭಗವಂತ. ಇದು ಭಗವಂತನ ಈ ವರಾಹ ಅವತಾರದಲ್ಲಿ ಬರ್ತದೆ. ವರಾಹ ಅವತಾರದಲ್ಲಿ ಇವನು ಬಂದು ಯಾರು, ಆದಿ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಾಕ್ಷ ಇವರು ಬಂದು ತಪ್ಪಿಸ್ತಾರೆ. ಆಗ ಮೊದಲು ತಾನಾಗಿ ಕುಸಿತಾ ಇರ್ತದೆ. ಆಗ ಆ ಏನು ವರಾಹ ರೂಪನಾಗಿ ಬಂದು ಭಗವಂತ ಅದನ್ನು ಮತ್ತೆ ತನ್ನ ಕಕ್ಷೆಯಲ್ಲೇ ನಿಲ್ಲಿಸ್ತಾನೆ. ಎರಡನೇ ಸಾರಿ ಹಿರಣ್ಯಕಶಿಪು ಅದನ್ನ ಬಲವಂತವಾಗಿ ಆ ಕಕ್ಷೆಯಿಂದ ತಪ್ಪಿಸುವ ಪ್ರಯತ್ನ ಮಾಡ್ತಾನೆ. ಆಗ ಆ ಪುನಃ ವರಾಹ ರೂಪನಾಗಿ ಬಂದು ಅದನ್ನ ಪುನಃ ಅದರ ಒಂದು ಕಕ್ಷೆಯಲ್ಲಿ ನಿಲ್ಲಿಸ್ತಾನೆ. ಹಾಗೆ ಭೂಮಿ ಕಕ್ಷೆಯನ್ನು ಬಿಟ್ಟರೆ ಅದು ಕ್ಷಣಾರ್ಧದಲ್ಲಿ ನಾಶವಾಗಿ ಬಿಡುತ್ತದೆ. ತಾಮಸ ಲೋಕದ ದೈತ್ಯ ಹಿರಣ್ಯಾಕ್ಷ ಭೂಮಿಯನ್ನ ಕಕ್ಷೆಯಿಂದ ತಪ್ಪಿಸುವ ಪ್ರಯತ್ನ ಮಾಡಿದ್ದ. ಇದನ್ನ ಇದು ಇದನ್ನು ಭಾಗವತದಲ್ಲೂ ಕೂಡ ಇದರ ಉಲ್ಲೇಖ ಇರ್ತದೆ. ಹಾಗೆ ರಷ್ಯನ್ ವಿಜ್ಞಾನಿ ಒಬ್ಬ ಯಾರು ಅಂತಂದ್ರೆ ವಿಲಿಕೋವಸ್ಕಿ ಅನ್ನುವ ಒಬ್ಬ ವಿಜ್ಞಾನಿ. ಅವನು ಕೂಡ ಅವರು ಕೂಡ ಹೇಳಿದ್ದಾರೆ ಏನು, ವೈಜ್ಞಾನಿಕವಾಗಿ ಭೂಮಿ 2 ಸಾರಿ ತನ್ನ ಕಕ್ಷೆಯಿಂದ ತಪ್ಪಿದ್ದು ನಿಜ. ಆದರೆ ಯಾವ ಕಾರಣಕ್ಕಾಗಿ ಅದು ತಪ್ಪಿತ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ತನ್ನ ಕಕ್ಷೆಯಿಂದ ಜಾರಿತ್ತು 2 ಸಾರಿ ಅನ್ನೋದನ್ನ ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗೆ ಆದ್ರೆ ಯಾಕೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಮುನಿಗಳಿಗೆ ಗೊತ್ತಿದೆ, ಅಥವಾ ನಮ್ಮ ಹಿಂದೂ ಏನು ಪುರಾಣಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ಕೊನೆಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಂದ್ರೆ ಇಲ್ಲಿ ಪಚಾಮನ್ಯಂ ಚತುರ್ವಿಧಂ ಅಂದ್ರೆ 4 ಬಗೆಯ ಅನ್ನವನ್ನ ಅರಗಿಸುವೆ ಎಂದರ್ಥ. ಅನ್ನ ಅಂತಂದ್ರೆ ಎಲ್ಲಾ ರೀತಿಯ ಆಹಾರ. ಪ್ರಾಣಿನಾಂ ದೇಹಮಾಶ್ರಿತಃ ಅಂದ್ರೆ ಪ್ರಾಣಿಗಳು ತಿನ್ನಬಹುದಾದಂತಹ ಆಹಾರ ಪದಾರ್ಥಗಳು. ಪ್ರಾಣಿಗಳ ಆಹಾರವನ್ನ 4 ವಿಧಗಳಲ್ಲಿ ವಿಂಗಡಿಸಬಹುದು. ಏನಂತಂದ್ರೆ ಭೋಜ್ಯ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಅಂತ. ಅಂದ್ರೆ ಭಕ್ಷ್ಯ ಅಂತಂದ್ರೆ ಅಗೆದು ಕಚ್ಚಿ ಕಚ್ಚಿ ಅಂದ್ರೆ ಹಲ್ಲಿನಿಂದ ಜಗಿದು ತಿನ್ನಬಹುದಾದಂಥವು. ಇದನ್ನ ಭಕ್ಷ್ಯ ಅಂತ ಕರೀತಾರೆ. ಇನ್ನು ಭೋಜ್ಯ ಅಂತಂದ್ರೆ ಅಗಿಯದೆ ಆ ತಿನ್ನೋದು. ಉದಾಹರಣೆಗೆ ಈಗ ಏನಂತೀವಿ, ಮುದ್ದೆ ಅಂತೀವಲ್ಲ, ಆತರ ಮುದ್ದೆ ಪದ ಏನು, ರಾಗಿ ಮುದ್ದೆ ತಿಂತಾರಲ್ಲ ಹಾಗೆ ಅಗಿಯೋಲ್ಲ, ಹಾಗೆ ನುಂಗೋದು ಬಾಯಿಗೆ ಹಾಕೊಂಡು. ಆದ್ರೆ ಲೇಹ್ಯ ಅಂತ ಇರ್ತದೆ, ಇದನ್ನ ನೆಕ್ಕಿ ತಿನ್ಬೇಕು. ಹ್ಮ್ ಆ ಇನ್ನು ಏನು ಜೋಶ್ಯ ಅಂತಂದ್ರೆ ಕುಡಿದು ತಿನ್ನುವಂಥದ್ದು. ಈ ರೀತಿ 4 ವಿಧದ ಅನ್ನವನ್ನು ಸೇವಿಸುವ ಎಲ್ಲಾ ಜೀವರಾಶಿಗಳು, ಬರೀ ಮನುಷ್ಯ ಅಂತಲ್ಲ, ಎಲ್ಲಾ ಜೀವಿಗಳ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ನಿಂತು ವೈಶ್ವಾನರ ಅಗ್ನಿ 4 ಬಗೆಯ ಅನ್ನವನ್ನು 3 ಬಗೆಯಲ್ಲಿ ವಿಭಾಗ ಮಾಡಿ ದೇಹದಲ್ಲಿ ಉಣಬಡಿಸಿ ನಮಗೆ ಬದುಕಲು ವ್ಯವಸ್ಥೆ ಮಾಡಿಸುವ ವೈಶ್ವಾನರ ರೂಪಿ ಭಗವಂತ. ಹಾಗಾಗಿ ಅದು ಒಂದು ಯಜ್ಞ. ದೇವರು ನಮ್ಮ ಹೊಟ್ಟೆಯಲ್ಲೇ ಇದ್ದಾರೆ. ಹಾಗಾಗಿ ಅಹಂ ವೈಶ್ವಾನರೋ ಭೂತೋ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ನಾನು ನಿಮ್ಮ ಹೊಟ್ಟೆಯಲ್ಲೇ ಇದ್ದೀನಪ್ಪ, ನೀವು ತಿಂದ ಆಹಾರವನ್ನು ಜೀರ್ಣ ಮಾಡುವವನೇ ನಾನು, ಅಗ್ನಿ, ವೈಶ್ವಾನರ ಅಗ್ನಿ. ಹಾಗಾಗಿ ಸರ್ವಸ್ಯ ಚ ಅಹಂ ಹೃದಯ ಭಗವಂತ ಅಹಂ ಶಬ್ದವಾಚ್ಯನಾಗಿ ನಮ್ಮೊಳಗೆ ತುಂಬಿದ್ದಾನೆ. ನಮ್ಮ ಹೊರಗಿರುವ ಭಗವಂತನ ರೂಪಕ್ಕೆ ಅಂದ್ರೆ ನಮ್ಮೊಳಗಿನ ಆತನ ರೂಪಕ್ಕೂ ಅಹಂ ಎಂತ ಅಂದ್ರೆ ನಮ್ಮೊಳಗಿರುವ ಭಗವಂತ ಸದಾ ನಮ್ಮೊಂದಿಗಿದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಸಾವಿನಲ್ಲಿ ಸ್ಥೂಲ ಶರೀರವನ್ನ ಯಾವಾಗ ಬಿಟ್ಟು ಹೊರ ಹೋಗುವಾಗಲೂ ಕೂಡ ಭಗವಂತ ನಮ್ಮೊಂದಿಗೆ ಇರ್ತಾನೆ. ಒಂದು ದೇಹ ಒಂದು ಜೀವ ಈ ದೇಹವನ್ನ ಬಂದು ಸೇರುವಾಗಲೂ ದೇವರು ನಮ್ಮೊಟ್ಟಿಗೆ ಬರ್ತಾನೆ. ಆ ದೇಹದಲ್ಲಿ ಪೂರ್ತಿ ಆ ಜೀವ ಇರುವವರೆಗೂ ದೇವರು ನಮ್ಮೊಳಗೆ ಇರ್ತಾನೆ. ಯಾವಾಗ ಒಬ್ಬ ಜೀವ ಈ ದೇಹವನ್ನು ಬಿಟ್ಟು ಹೊರಗೆ ಹೊರಡ್ತಾನೆ, ಆಗ್ಲೂ ಈ ಆಗ ಆ ಜೀವನ ಜೊತೆಗೆ ಈ ದೇಹವನ್ನು ಬಿಟ್ಟು ಹೊರಗೆ ಹೋಗುವುದು ಕೂಡ ಭಗವಂತನೇ. ಆ ಜೀವನನ್ನು ತಗೊಂಡು ಮುಂದಕ್ಕೆ ಹೋಗುವವನು ಅದು ಭಗವಂತನೇ, ಈ ದೇಹವನ್ನು ಬಿಟ್ಟು. ಹಾಗೆ ಆತ ನಮ್ಮನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರುವುದಿಲ್ಲ. ಆತನ ನೆಲೆ ನಮ್ಮ ಲಿಂಗ ಶರೀರದೊಳಗಿರುವ ಸ್ವರೂಪದ ಆತ್ಮ ಅದು. ಆ ಆತ್ಮನೇ ಅಹಂ. ಇಂತಹ ಭಗವಂತನ ಪ್ರಜ್ಞೆ ನಮಗಿದ್ದರೆ ನಾನು ಮಾಡಿದೆ ಎನ್ನುವ ಅಹಂಕಾರ ನಮ್ಮನ್ನು ಕಾಟೋದಿಲ್ಲ. ಹಾಗಾಗಿ ಈ ಚೇತನಾ ಪ್ರಪಂಚದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಈ ಚೇತನಾ ಪ್ರಪಂಚ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ 2 ಬಗೆಯ ಪುರುಷರಿದ್ದಾರೆ. ಪುರುಷ ಅಂದ್ರೆ ಆತ್ಮ. ಒಂದು ಕ್ಷರ ಪುರುಷ, ಇನ್ನೊಂದು ಅಕ್ಷರ ಪುರುಷ. ಅಕ್ಷರ ಪುರುಷ ಇರೋದು ಒಬ್ರೆ.
ಇನ್ನು ಉಳಿದವರೆಲ್ಲ ಕ್ಷರ ಪುರುಷರು ಅಂದ್ರೆ ಆತ್ಮಗಳಲ್ಲಿ ಒಂದು ಈ ಒಂದು ದಿನ ಬಿದ್ದು ಹೋಗುವ ಶರೀರ ಉಳ್ಳವರು ಕ್ಷರ ಪುರುಷರು. ಅಂದ್ರೆ ಈ ಶರೀರ ಒಂದು ದಿನ ನಾಶ ಆಗಿರುತ್ತದೆ. ಕೆಲವರಿಗೆ ಅದು ಆ, ಏನು ಅವರವರ ಶಕ್ತಿ ಅನುಸಾರ ಅಂದ್ರೆ ಆ ಜೀವರಾಶಿಗಳಿಗೆ ಅವರುಗಳ ಆಯುಷ್ಯ ಇರುವವರೆಗೆ ಅದೇ ಇರಬಹುದು. ಆದ್ರೆ ಒಂದಲ್ಲ ಒಂದು ದಿನ ಅದು ನಾಶವಾಗಲೇಬೇಕು. ಯಾರ್ಯಾರಿಗೆ ನಾಶವಾಗ್ತದೆ? ಬ್ರಹ್ಮಾದಿ ಸಮಸ್ತ ಜೀವರು ಕೂಡ ಕ್ಷರ ಪುರುಷರು. ಅಂದ್ರೆ ದೇಹ ಒಂದು ದಿನ ಬಿದ್ದು ಹೋಗ್ತದೆ. ಅಂದ್ರೆ ಇವಾಗ ಇರುವ ಅವರ ದೇಹ ನಾಶ ಆಗಿ ಮೋಕ್ಷಕ್ಕೆ ಹೋಗ್ತಾರೆ. ಅವರೆಲ್ಲರೂ ಕ್ಷರ ಪುರುಷರು. ಬ್ರಹ್ಮಾದಿ ಸಮಸ್ತ ಜೀವರು, ಬ್ರಹ್ಮದೇವರಿಂದ ಹಿಡಿದು ಬ್ರಹ್ಮ, ರುದ್ರ, ಶೇಷ, ಆ ಸಮಸ್ತ ದೇವಾನು ದೇವತೆಗಳು ಎಲ್ಲರೂ ಕೂಡ ಒಂದು ದಿನ ನಾಶ ಆಗುವವರೇ. ಅಂದ್ರೆ ನಾಶ ಆಗುವವರು ಅಂದ್ರೆ ಅವರ ದೇಹ ನಾಶವಾಗ್ತದೆ. ಅಂದ್ರೆ ಇವತ್ತಿನ ಅವರ ಸ್ವರೂಪ ಏನಿದೆ ಅದು ನಾಶವಾಗ್ತದೆ. ಆ, ಅದು ಕೂಡ ಕ್ಷರಪುರುಷ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಮೋಕ್ಷವನ್ನ ಸೇರುವಾಗ ತಮ್ಮ ಶರೀರ ಸಮೇತರಾಗಿ ಯಾರಿಗೂ ಹೋಗಲಿಕ್ಕೆ ಅವಕಾಶ ಇಲ್ಲ. ಚತುರ್ಮುಖ ಬ್ರಹ್ಮನ ಆಯಸ್ಸು ಒಂದು ಕಲ್ಪ. ಆಯ್ತು. ಆ ಆ ಒಂದು ಕಲ್ಪ ಮುಗಿದ ಮೇಲೆ ಆ ಆ- ಆ- ಆತನ ಶರೀರ ಕೂಡ ಭಸ್ಮವಾಗಿ ಹೋಗ್ತದೆ. ಅದನ್ನೇ ಉಪನಿಷತ್ತಿನಲ್ಲಿ ಹೇಳ್ತಾರೆ ಏನು? ವಾಯುರನಿಲಂ ಅಮೃತಂ ಅತೇದಂ ಭಸ್ಮಾತಂ ಶರೀರಂ. ಅಂದ್ರೆ ಭಗವಂತನಿಗೆ ಆ ಅಧಿಷ್ಠನಾಗಿ ನಿಂತಿರುವಂತಹ ಪ್ರಾಣದೇವರು ಅಮೃತರು. ಆದರೂ ಕೂಡ ಒಂದು ದಿನ ಅವರ ದೇಹ ಭಸ್ಮವಾಗಲೇಬೇಕು. ಹೀಗೆ ಸಮಸ್ತ ದೇವತೆಗಳು, ಜೀವಜಾತರುಗಳು ಎಲ್ಲರೂ ಕೂಡ ಒಂದು ದಿನ ಈ ದೇಹವನ್ನು ಕಳೆದುಕೊಳ್ಳುವವರೇ. ಇದು ಶಾಶ್ವತವಾದ ದೇಹ ಯಾರಿಗೂ ಅಲ್ಲ. ಈ ಸಮಸ್ತ ದೇವತೆಗಳಿಗೂ ಕೂಡ ಎಲ್ಲರೂ ಕ್ಷರ ಪುರುಷರು. ಇನ್ನು ಎರಡನೇವರು ಯಾರು ಅಂತಂದ್ರೆ ಅಕ್ಷರ ಪುರುಷಳು. ಅಕ್ಷರ ಪುರುಷಳು ಒಬ್ಬಳೇ ಇರೋದು. ಯಾರು? ನಾಶವಿಲ್ಲದ ಜ್ಞಾನಾನಂದಮಯ ಸ್ವರೂಪಳಾದಂತಹ ದೇಹವುಳ್ಳ ಮಹಾಲಕ್ಷ್ಮಿ ಅಕ್ಷರ ಪುರುಷಳು. ಅಂದ್ರೆ ಅವಳು ನಿತ್ಯ ಮುಕ್ತಳು. ಅವಳು ಯಾವಾಗಲೂ ಮೋಕ್ಷದಲ್ಲೇ ಇದ್ದಾಳೆ. ಅವಳ ದೇಹವೂ ಕೂಡ ಯಾವತ್ತೋ ಒಂದು ದಿನ ನಾಶವಾಗುವಂತಹ ದೇಹ ಅಲ್ಲ. ಹೇಗೆ ಭಗವಂತನ ದೇಹ ಇದೆಯೋ ಹಾಗೆ, ಅಂದ್ರೆ ನಾಶವಾಗದ ಜ್ಞಾನಾನಂದಮಯ ದೇಹ, ಹಾಗೆ ನಿತ್ಯ ಮುಕ್ತಳು ಯಾವಾಗಲೂ. ಹಾಗಾಗಿ ಯಾವಾಗಲೂ ಮುಕ್ತಾಳೆಯಾದಳು, ನಾಶವಿಲ್ಲದ. ಆ ಅದೇ ಮಹಾಲಕ್ಷ್ಮಿ. ಜೀವ ಮತ್ತೆ ಶರೀರದ ಆ ಕೊಡುವಿಕೆಗೆ ಕಾರಣನಾದವಳು. ಹಾಗಾಗಿ ಈ ಏನು ತಾಯಿ ಶ್ರೀಲಕ್ಷ್ಮಿ ಏನಿದ್ದಾಳೆ ಸದಾ ನಿರ್ಲಿಪ್ತಳಾಗಿ ಯಾವುದೇ ಲೇಪವಿಲ್ಲದೆ ಪ್ರಪಂಚವನ್ನು ವ್ಯವಸ್ಥೆಗೊಳಿಸಿದ ಶಕ್ತಿ ಜಗನ್ಮಾತೆ ಶ್ರೀಲಕ್ಷ್ಮಿ ಮಾತ್ರ ಅಕ್ಷರ ಪುರುಷರು. ಆ ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಯಾರು ಕ್ಷರ ಪುರುಷಗಳಿಂದ ಅತೀತನೋ ಅವನು ಪುರುಷೋತ್ತಮ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರು ಈ ಅಕ್ಷರ ಮತ್ತೆ ಕ್ಷರ ಪುರುಷರಿಗಿಂತಲೂ ಅತೀತನಾಗಿ ನಿಂತಿದ್ದಾನೆ ಅವನೇ ಪುರುಷೋತ್ತಮ. ಆ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಇಲ್ಲಿವರೆಗೆ ಹೇಳಿದ ಆ ಪುರುಷೋತ್ತಮ ಬೇರೆ ಯಾರೂ ಅಲ್ಲ, ಅದು ನಾನೇ. ಆ ಪುರುಷೋತ್ತಮ ಬೇರೆ ಯಾರೂ ಅಲ್ಲ, ಅದು ನಾನೇ. ಹಾಗಾಗಿ ಆ ಇಲ್ಲಿ ಬೇರೆ ಅಂದ್ರೆ ಕೃಷ್ಣನೇ ಆ ಪುರುಷೋತ್ತಮ. ಕೃಷ್ಣ ಹೇಳ್ತಾ ಇದ್ದಾನೆ ಲೋಕದಲ್ಲಿ ಮತ್ತೆ ವೇದದಲ್ಲಿ ಪುರುಷೋತ್ತಮ ಎಂದು ಕರೆದಿರುವುದು ನನ್ನನ್ನು. ಆ ಇಲ್ಲಿ ಲೋಕ ಅಂದ್ರೆ ಎಲ್ಲಾ ಪುರಾಣ ಗ್ರಂಥಗಳಲ್ಲಿ ಮತ್ತೆ ಎಲ್ಲಾ ಅದೇ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಪುರಾಣ, ವೇದವ್ಯಾಸರೇ 18 ಮಹಾಪುರಾಣಗಳನ್ನು ಹೇಳಿದ್ದಾರೆ. ಆ ಎಲ್ಲಾ ಪುರಾಣಗಳಲ್ಲಿ ಪುರುಷೋತ್ತಮ, ಆ ಪುರುಷ ಸೂಕ್ತ, ಹೀಗೆ ಎಲ್ಲದರಲ್ಲೂ ಹೇಳಿರುವುದು ಅದು ನನ್ನನ್ನೇ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ನನ್ನನ್ನು ಪುರುಷೋತ್ತಮ ಎಂದು ಅಹಂಕಾರವಿಲ್ಲದೆ ಸ್ವಚ್ಛವಾದ ಮನಸ್ಸಿನಿಂದ ಕೋಪವನ್ನ ಗೆದ್ದವನಾಗಿ, ಮೋಹವನ್ನ ತೊರೆದವನಾಗಿ, ಎಲ್ಲವನ್ನು ತಿಳಿದವನು, ಎಲ್ಲವನ್ನ ತಿಳಿದವನೇ ನಿಜವಾದ ಜ್ಞಾನಿ. ನಮಗೆ ಭಗವಂತನ ಅಸ್ತಿತ್ವ ಅರ್ಥವಾಗಬೇಕಾದ್ರೆ ಮೊದಲು ಜಡಕ್ಕಿಂತ ಭಿನ್ನವಾದ ನಾನು ಎನ್ನುವ ಈ ಚೇತನ ಈ ದೇಹದಲ್ಲಿದೆ ಎನ್ನುವುದು ಅರ್ಥ ಆಗಬೇಕು. ಅಂತಂದ್ರೆ ಈ ದೇಹವೇ ನಾನಲ್ಲ. ಆ, ಈ ದೇಹದೊಳಗಿರುವ ಆತ್ಮ ಅನ್ನೋದು ನಾನು. ನಾನು ಅಂದ್ರೆ ಯಾರು? ಒಳಗಿರುವ ಆತ್ಮ. ಅದು ನಾನು. ಈ ದೇಹವೇ ನಾನಲ್ಲ. ನಾನು ಅನಾದಿ ಕಾಲದಿಂದಲೂ ಇದ್ದೇನೆ, ಅನಂತ ಕಾಲದವರೆಗೂ ಇರ್ತೇನೆ. ಈ ಯಾವತ್ತೂ ನಾಶವಾಗದವನು ಅನ್ನುವ ಜ್ಞಾನ, ಪರಿಪೂರ್ಣ ಜ್ಞಾನ ಯಾವಾಗ ಬರ್ತದೆ? ಇದೇ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಆಗೋದು ಅಂತಂದ್ರೆ ಇದೆ. ಆ, ಯಾವಾಗ ಇದರ ಸಂಪೂರ್ಣ ಅರಿವು ನಮಗೆ ಬರ್ತದೆ. ಆತ್ಮ ಸಾಕ್ಷಾತ್ಕಾರ ಆಗೋದು ಅಂತಂದ್ರೆ ಏನು? ನಾನು ದೇಹ ಅಲ್ಲ, ನಾನು ಆತ್ಮ. ಇದನ್ನು ಬರೀ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ, ಅದು ನಮಗೆ ಸಂಪೂರ್ಣ ರಿಯಲೈಸ್ ಆಗ್ಬೇಕು. ನಾನು ಅನಾದಿ ಕಾಲದಿಂದ ಇದ್ದೇನೆ, ಕೋಟಿ ಕೋಟಿ ಭಗವಂತ ಯಾವಾಗಿನಿಂದ ಇದ್ದಾನೋ ಅವಾಗಿನಿಂದಲೂ ನಾನಿದ್ದೇನೆ.
ಇನ್ನೂ ಕೂಡ ದೇವರು ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೂ ನಾನು ಇರ್ತೇನೆ. ನನಗೆ ಎಂದೂ ನಾಶ ಇಲ್ಲ. ನಾನು ಅಂದರೆ ಈ ದೇಹ ಅಲ್ಲವೇ ಅಲ್ಲ. ದೇಹ ಅನ್ನೋದು ನನ್ನ ಸಾಧನೆಗೋಸ್ಕರ ಈ ಕೆಲವೊಂದಿಷ್ಟು ವರ್ಷದಿಂದ ಇದು ಸೃಷ್ಟಿಯಾಗಿದೆ. ಒಂದು ದಿನ ಬಿದ್ದು ಹೋಗ್ತದೆ, ಆದ್ರೆ ನಾನು ಹಾಗಲ್ಲ. ಅನಂತ ಕಾಲದಿಂದ ಇದ್ದೇನೆ, ಅನಂತ ಕಾಲದವರೆಗೆ ಇರ್ತೇನೆ ಅನ್ನುವ ಸಂಪೂರ್ಣ ಅವೇರ್ನೆಸ್ ಯಾರಿಗೆ ಬರ್ತದೆ, ಅದೇ ನಿಜವಾದ ಆತ್ಮ ಸಾಕ್ಷಾತ್ಕಾರ. ಯಾವಾಗ ಈ ಆತ್ಮ ಸಾಕ್ಷಾತ್ಕಾರವಾಯಿತು, ಭಗವಂತನ ಬಿಂಬ ಸಾಕ್ಷಾತ್ಕಾರವಾಗ್ತದೆ. ಅಂದ್ರೆ ಇದನ್ನ ನಾವು ಯಾವಾಗ ಸಂಪೂರ್ಣ ಒಪ್ಕೊಳ್ತೇವೆ, ಆಗ ನಮ್ಮೊಳಗೆ ಇದ್ದಾನಲ್ಲ ದೇವರು, ಆ ಆ ಆ ಭಗವಂತನ ಬಿಂಬ ಬಿಂಬ ಸಾಕ್ಷಾತ್ಕಾರವಾಗ್ತದೆ. ಯಾರು ಭಗವಂತನನ್ನ ತಿಳಿಯುತ್ತಾನೋ ಅವನು ಎಲ್ಲವನ್ನ ತಿಳಿಯಬಲ್ಲ. ಹೀಗಾಗಿ ನಾವು ಪ್ರಾಣಿಗಳಿಗಿಂತ ಭಿನ್ನವಾಗಿ ಜ್ಞಾನಿಗಳಾಗಿ ಬದುಕಬೇಕು. ಪ್ರಾಣಿಗಳ ಹಾಗೆ ಬದುಕುವುದಲ್ಲ, ಬರೀ ಉಣ್ಣೋದು ತಿನ್ನೋದು ಮಲಗೋದು ಎದ್ದು ಹೋದ ಬಂದ ಇದೇ ಜೀವನ ಆಗ್ಬೋದು. ಇದನ್ನು ಪ್ರಾಣಿಗಳೂ ಮಾಡ್ತವೆ. ಸಮಸ್ತ ಜೀವ ಚರಾಚರ ಜೀವರಾಶಿಗಳು ಕೂಡ ಅವು ಹೊಟ್ಟೆಪಾಡಿಗಾಗಿ ಬದುಕ್ತವೆ, ಉಣ್ತವೆ, ಎಲ್ಲೋ ಒಂಚೂರು ಬೆಚ್ಚಗೆ ಜಾಗ ಸಿಗಲು ಹೋಗಿ ಮಲ್ಕೊಂತವೆ. ಅವು ಕೂಡ ಏನೋ ಏನೋ ಸಂತಾನ ಮಾಡ್ತವೆ, ಏನೋ ಮಕ್ಕಳನ್ನು ಮಾಡ್ತಾರೆ, ಊಟ ಮಾಡಿಸ್ತವೆ. ಅವು ಕೂಡ ಮಮತೆ ಮಮಕಾರದಿಂದ ಬದುಕ್ತವೆ, ಎಲ್ಲ ಮಾಡ್ತವೆ. ಆದರೆ ಅವು ಎಲ್ಲ ಮಾಡುವ ಆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದು ಮಾತ್ರ ಸಾಧ್ಯ ಇಲ್ಲ. ಏನು ಅಂದ್ರೆ ದೇವರ ಬಗ್ಗಿನ ಅರಿವು, ದೇವರನ್ನ ಪಡೆಯುವ ಮಾರ್ಗ, ದೇವರನ್ನ ಪಡಿಲಿಕ್ಕೆ ಬೇಕಾದ ಪ್ರಯತ್ನ, ಅದನ್ನ ಮಾತ್ರ ಮಾಡುವ ಶಕ್ತಿ, ಯೋಗ್ಯತೆ, ಅರ್ಹತೆ ಇರುವುದು ದೇವರು ಯಾರಿಗೆ ಕೊಟ್ಟಿದ್ದಾನೆ? ಅದು ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಮನುಷ್ಯ ಆ ಪ್ರಾಣಿಗಳೆಲ್ಲ ಮಾಡುವುದನ್ನ ಬಿಟ್ಟು ಯಾವುದು ದೇವರು ನಮಗೆ ವಿಶೇಷವಾಗಿ ಕೊಟ್ಟಿದ್ದಾನೋ ಅದರಲ್ಲಿ ನಾವು ಹೆಚ್ಚು ತೊಡಗಿಸಿಕೊಳ್ಬೇಕು. ಉಳಿದಿದ್ದೆಲ್ಲ ಮಾಡಬಾರದು ಅಂತಲ್ಲ, ಅದರಲ್ಲಿ ಎಷ್ಟು ಬೇಕೋ ಅಷ್ಟಿದ್ದು, ಉಳಿದಿದ್ದನ್ನ ಆದಷ್ಟು ದೇವರನ್ನ ಪಡೆಯುವ ಮಾರ್ಗದ ಕಡೆಗೆ ನಮ್ಮ ಪ್ರಯತ್ನ ಇರಬೇಕು. ಹೀಗೆ ಬದುಕಿದಾಗ ನಮಗೆ ದೇವರ ಮೇಲಿನ ಅಚಲವಾದ ಭಕ್ತಿ ಗಟ್ಟಿಗೊಳ್ತಾ ಹೋಗ್ತದೆ. ಜ್ಞಾನಿ ಎನಿಸಿದವ ತನ್ನ ಸರ್ವಸ್ವವನ್ನು ಕಳೆದುಕೊಂಡರೂ ಕೂಡ ಅದು ಭಗವಂತನ ಕರುಣೆ ಅಂತ ಸ್ವೀಕಾರ ಮಾಡ್ತಾನೆ. ಅಜ್ಞಾನಿಯಲ್ಲಿ ಈ ದೃಢಭಕ್ತಿ ಇರೋದಿಲ್ಲ. ಈ ರೀತಿ ದೃಢಭಕ್ತಿ ಮೂಡಬೇಕು ಅಂತ ಆದ್ರೆ ನಾವು ಭರತರಾಗಬೇಕು. ಭಾರತ ಭಾರತ ಅಂತಂದ್ರೆ ದೇವರಲ್ಲಿ ನಿಷ್ಠೆಯನ್ನ ಉಳ್ಳವನು, ಸಂಪೂರ್ಣ ಭಕ್ತಿಯನ್ನು ಉಳ್ಳ. ದೇವರು ಏನ್ ಕೊಡ್ತಾನ ಕಿತ್ಕೊಂಡ ಕೊಟ್ನ ಅಷ್ಟೇ. ಈ ರೀತಿ ಸಂಪೂರ್ಣವಾಗಿ ದೇವರೇ ಕೊಟ್ಟಾಗ ಖುಷಿ ಪಡೋದು, ಈ ಕಸ್ಕೊಂಡಾಗ ದೇವರೇ ನೀನು ಎಷ್ಟು ಕ್ರೂರಿ ಇದ್ದಿ, ಊರವರಿಗಿದ್ದವರಿಗೆಲ್ಲ ಒಳ್ಳೇದ್ ಮಾಡ್ತೀನಿ, ನನಗೆ ಯಾಕೆ ನೀನು ಒಳ್ಳೇದ್ ಮಾಡಲ್ಲ ಅಂತ ಹೇಳಿ ದೇವರನ್ನ ಮೂರತ್ತು ಬೈಕೊಂತ ಓಡಾಡೋದಲ್ಲ. ಹಾಗಾಗಿ ಇವತ್ತು ನಾವು ನೋಡಿ ಆ ಹಾಗೆ ದೇವರನ್ನ ಬೈತಾ ಇರ್ತೀವಲ್ಲ, ಹಾಗೆ ಇದು ಕೊನೆಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಅಧ್ಯಾತ್ಮ ಜಿಜ್ಞಾಸುಗಳಿಗೆ ಹೇಳಬೇಕಾದ ರಹಸ್ಯಗಳಲ್ಲಿ ಸರ್ವಶ್ರೇಷ್ಠವಾದ ರಹಸ್ಯ ಇದು. ಯಾರು ನಿಜವಾಗಲೂ ಸಾಧನೆ ಮಾಡಬೇಕು, ನನಗೆ ದೇವರು ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಹಸಿವಿರ್ತದೆ, ಆ ಆ, ಏನಾದ್ರೂ ಮಾಡಿ ಇಷ್ಟೆಲ್ಲ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನುವ ನಿಜವಾದ ಹಸಿವು ಯಾರಿಗಿರ್ತದೆ ಅವರಿಗೆ ಮಾತ್ರ ಇದನ್ನ ಹೇಳಬೇಕು, ತಿಳಿದು ಹೇಳಬೇಕು. ಆಸಕ್ತಿ ಉಳ್ಳವರಿಗೆ ಆ ಆಸಕ್ತಿಯ ಆಳವನ್ನ ತಿಳಿದು ಹೇಳಬೇಕು. ಶಾಸ್ತ್ರದ ಪ್ರಮೇಯವನ್ನ ಎಂದು ಬೀದಿಯಲ್ಲಿ ತೆರೆದಿಡಬಾರದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಏಕೆಂದ್ರೆ ಅದು ವ್ಯರ್ಥವಾಗಬಾರದು. ನಾವು ಏನೋ ಹೇಳಿದ್ವಿ, ಅದು ಹೇಳಿದ್ದು ವ್ಯರ್ಥ ಆಗಬಾರದು. 4 ಜನ ಅದನ್ನ ಯಾರು ಕೇಳಿದ್ದಾರೆ ಅವರಿಗೆ ಅದನ್ನ ಅವರು ತಲೆಯಲ್ಲಿ ಇಟ್ಕೊಳ್ಬೇಕು. ಅದು ಅನರ್ಥವೂ ಆಗಬಾರದು. ನಾವು ಒಂದು ಹೇಳಿದ್ರೆ ಅವ್ರು ಏನೋ ತಲೆಗೆ ಇನ್ನೊಂದೇನೋ ಅನ್ಕೊಂಡು ಅದು ವಿಪರೀತ ಜ್ಞಾನ ಆಗ್ಬಾರ್ದು. ಯಾರಿಗೆ ಗ್ರಹಣ ಮಾಡುವ ಯೋಗ್ಯತೆ ಇದೆ, ಮೊದಲೇ ಆರಂಭದಲ್ಲೇ ಹೇಳಿದ್ದ, ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಯಾರಿಗೆ ಗ್ರಹಣ ಮಾಡುವ ಯೋಗ್ಯತೆ ಇದೆ, ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಶ್ರದ್ಧೆ ಇದೆ, ಯಾರಿಗೆ ಭಕ್ತಿ ಇದೆ, ಅವರಿಗೆ ಮಾತ್ರ ಈ ದೇವ ರಹಸ್ಯವನ್ನು ಹೇಳಬೇಕು. ಇದು ರಹಸ್ಯಗಳಲ್ಲೇ ಅತ್ಯಂತ ಗೌಪ್ಯವಾದದ್ದು. ಅಕ್ಷರ ಪುರುಷರ ಜ್ಞಾನ, ಅಕ್ಷರ ಪುರುಷರಾದಂತಹ ಜ್ಞಾನ, ಪುರುಷೋತ್ತಮನ ಜ್ಞಾನವನ್ನ ತಿಳಿದು ಶಾಸ್ತ್ರವನ್ನ ಬಲ್ಲವನು. ಶಾಸ್ತ್ರ ಅಂತಂದ್ರೆ ತಿಳಿದವರು ತಿಳಿಯದವರಿಗೆ ತಿಳಿ ಹೇಳಬೇಕಾದಂತಹ ವಿಷಯ ಅದೇ ಶಾಸ್ತ್ರ. ಬಹಳ ರಹಸ್ಯವಾಗಿ ಜೋಪಾನವಾಗಿ ಕಾಪಾಡಬೇಕಾದಂತಹ ಉಪದೇಶಾರ್ಹ ವಿಷಯ ಇದು. ಇದಕ್ಕಿಂತ ಶ್ರೇಷ್ಠವಾದ ಉಪದೇಶ ಇನ್ನೊಂದಿಲ್ಲ. ಇಂತಹ ಗೌಪ್ಯವಾದ ವಿಷಯವನ್ನ ನಿನಗೆ ಹೇಳಿದೆ. ಯಾಕೆ ಅಂತಂದ್ರೆ ನೀನು ಅನಗ ಅಂತಂದ್ರೆ ಯಾವ ದೋಷವೂ ಇಲ್ಲದವ, ಅತ್ಯಂತ ಆಸಕ್ತಿ ಭರಿತನಾದವು. ನಾವು ಆ ಜ್ಞಾನಕ್ಕೆ ಬಾಧಕರಾಗಿರುವ ದೋಷಗಳಿಂದ ಮೊದಲು ಮುಕ್ತರಾಗಬೇಕು. ಜ್ಞಾನಕ್ಕೆ ಒತ್ತು ಕೊಡಬೇಕು. ನಮ್ಮ ಮನಸ್ಸು ಕೆಟ್ಟ ವಿಚಾರದಿಂದ ಕಲುಷಿತವಾದರೆ ಆ, ಆಗ ಗೀತೆ ಅನ್ನೋದು ತಲೆಗೆ ಹೋಗಲ್ಲ. ಮೊದಲು ನಾನು ನನ್ನದು ಅಹಂಕಾರ ಉದಾಸೀನತೆ, ಅಯ್ಯೋ ಏನ ಹೇಳ್ತಾರ ಏನ ಒಟ್ಟಲ್ಲಿ ಟೈಮ್ ಪಾಸ್, ಸುಮ್ಮನೆ ಏನೋ ಹೇಳ್ತಾರಲ್ಲ ಕೇಳೋದು, ಈ ತರ ನಾವು ಅಂದುಕೊಂಡು ಹೋದ್ರೆ ಅದು ಖಂಡಿತ ತಲೆಗೆ ಹೋಗಲ್ಲ. ಅಂದ್ರೆ ಅದು ಟೈಮ್ ಪಾಸೇ ಆಗಿಬಿಡ್ತದೆ, ಯಾವುದೇ ಪೂರ್ವಗ್ರಹ ಪ್ರವೇಶಗಳಿಲ್ಲದೆ.
ಪೂರ್ಣ ಭಗವಂತನಲ್ಲಿ ಶರಣಾದಾಗ ಮನಸ್ಸು ಪಾಪರಹಿತವಾಗಬಲ್ಲದು ಅಂತ ಹೇಳ್ತಾ ಕೃಷ್ಣ ಕೊನೆಗೆ ಹೇಳ್ತಾ ಇದ್ದಾನೆ. ಇದು ಎಲ್ಲಾ ತಿಳುವಳಿಕೆಗಳ ಬೇರು. ಇದನ್ನ ತಿಳಿದವನು ಕೃತಕೃತ್ಯ, ಅಂದ್ರೆ ಅವನ ಜನ್ಮ ಸಾರ್ಥಕ. ಈಗೆಲ್ಲ ಏನ್ ಕೃಷ್ಣ ಹೇಳಿದ, ಇದನ್ನ ಯಾರು ತಿಳ್ಕೊಂಡಿದ್ದಾನ ಅವನ ಜನ್ಮ, ಅವನು ನಿಜವಾಗ್ಲೂ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ. ಆ ಜೀವನದಲ್ಲಿ ಭಗವಂತನನ್ನು ತಿಳಿದವನು ಸಾರ್ಥಕವಾದ ಬದುಕನ್ನ ಬದುಕಬಲ್ಲ. ಇಷ್ಟೆಲ್ಲಾ ದೇವರು ಖರ್ಚು ಮಾಡಿದಾನಲ್ವ, ಗಾಳಿ ಕೊಡ್ತಾ ಇದ್ದಾನೆ, ಬೆಳಕು ಕೊಡ್ತಾ ಇದ್ದಾನೆ, ಎಷ್ಟು ಫ್ರೀ ಆಗಿ ನಮಗೆ ಏನು ಪ್ರಪಂಚ ಎಷ್ಟು ಫ್ರೀ ಆಗಿ ಕೊಡ್ತಾ ಇದೆ, ಎಲ್ಲ ಕೊಡ್ತಾ ಇದೆ. ಇಷ್ಟೆಲ್ಲಾ ಮಾಡಿದ್ದು ಯಾವಾಗ ಸಾರ್ಥಕವಾಗ್ತದೆ ಅಂತಂದ್ರೆ ಇದನ್ನು ತಿಳಿದಾಗ. ಹಾಗಾಗಿ ಭಗವಂತನ ಅರಿವಿನೊಂದಿಗೆ, ಅವೇರ್ನೆಸ್ ಅಲ್ಲಿ ದೇವರು ಅನ್ನುವನೊಬ್ಬ ಇದ್ದಾನೆ ಅನ್ನುವ ಅರಿವಿನೊಂದಿಗೆ ಬದುಕುವುದೇ ಜೀವನದ ನಿಜವಾದ ಸಾರ್ಥಕವಾದ ಸಮಯ. ಅದೇ ಅವನ ಜನ್ಮ ಸಾರ್ಥಕ ಅಂತ ಹೇಳ್ತಾ 15ನೇ ಅಧ್ಯಾಯವನ್ನು ಪರಿಸಮಾಪ್ತಿಯನ್ನು ಮಾಡಿದ. ಆಯೇನೋ ಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಇಂದ್ರಿಯಗಳಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಇಲ್ಲಿಯವರೆಗೆ ಅಷ್ಟು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷವಿದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಯೂಟ್ಯೂಬ್ ಮತ್ತೆ ಜೂಮ್ ನಲ್ಲಿ ವೀಕ್ಷಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಓ ಸಂಗಮೇಶ್ ಜಿ, ಎಲ್ಲ ಧ್ಯಾನ ಬಂಧುಗಳಿಗೂ ಶರಣಾರ್ಥಿ. ಇವತ್ತು ಬಸವಣ್ಣನವರ ವಚನ: ಕಾಲಲ್ಲಿ ಕಟ್ಟಿಹ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿಹದು ಬೆಂಡು, ತೇಲಲಿಹದು ಗುಂಡು, ಇಂತಪ್ಪ ಸಂಸಾರ ಶರವಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಇದು ಸಂಸಾರವೆಂಬ ಸಾಗರ. ಈ ಸಾಗರದಲ್ಲಿ ಇಳಿದಾಗ ಕೊರಳಲ್ಲಿ ಬೆಂಡು, ಕಾಲಲ್ಲಿ ಗುಂಡು. ಅಂದ್ರೆ ಕಾಲಲ್ಲಿ ಗುಂಡು ಅಂದ್ರೆ ಇದು ಮದ, ಮತ್ಸರ, ಕೋಪ, ಮೋಹ ಇವೆಲ್ಲ ಮುಳುಸ್ಲಕ್ ಟ್ರೈ ಮಾಡ್ತಾನ ನಾವೆಲ್ಲ. ಈಗ ಕೊರಳಲ್ಲಿ ಬೆಂಡು ಅಂತಂದ್ರ ಸಂಸಾರ, ಮಕ್ಕಳು, ಹೆಂಡತಿ, ಇವು ಧ್ಯಾನ ಇವೆಲ್ಲ. ಇವು ಈ ಕಡೆ ಮುಳಗಲ್ಲ, ಈ ಕಡೆ ತೇರಲ್ಲ. ಇದನ್ನು ದಾಟಿಸಿ ನನಗ ನೀ ಮೋಕ್ಷ ಕೊಡುವಂತ ಬಸವಣ್ಣನವರು ಪರಮಾತ್ಮ ಕೇಳ್ತಾರ. ಇದು ವಚನದ ಅರ್ಥ. ಇನ್ನೊಂದ್ಸರಿ ಹೇಳ್ತೀನಿ: ಕಾಲಲ್ಲಿ ಕಟ್ಟಿಹ ಗುಂಡು, ಕೊರಳಲ್ಲಿ ಕಟ್ಟಿಹ ಬೆಂಡು, ತೇಲಲಿಹದು ಗುಂಡು, ಮುಳುಗಲಿಹದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಚೆನ್ನಾಗಿದೆ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮುಗಿತಾ? ಒಂದೇನಾ? ಸಾಕಷ್ಟಾದ್ರು ಸರ್, ದಿನ ಒಂದೇ ಹೇಳ. ದಿನ ಒಂದೊಂದು. ಓಕೆ ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳಿ. ಆಮೇಲೆ ಯಾರಾದ್ರೂ ಹೊಸಬ್ರು, 30 ಜನ ಬರೀ ಯೂಟ್ಯೂಬ್ ಅಲ್ಲೇ ಇದ್ದಾರೆ. ಜೂಮ್ ಅಲ್ಲೇ ಜಾಯ್ನ್, ಎಲ್ಲ ಯೂಟ್ಯೂಬ್ ಅಲ್ಲಿ ಹೋಗಿ ಜಾಯ್ನ್ ಆಗ್ತಿದಾರೆ. ಅದು ನೀವು ವಾಟ್ಸ್ಆಪ್ ಅಲ್ಲಿ ಯೂಟ್ಯೂಬ್ ಲಿಂಕ್ ಕಳಿಸ್ತಾ ಇದ್ರಲ್ಲ, ಒಬ್ಬೊಬ್ರು ಅದರಲ್ಲಿ ಕ್ಲಿಕ್ ಮಾಡಿ ಅದ್ರಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಅಲ್ಲ, ಅದು ಹೌದು. ಅಂದ್ರೆ ಯೂಟ್ಯೂಬ್ ಅಲ್ಲಿ ಯಾಕೆ ಕೊಡ್ತೀವಿ ಅಂದ್ರೆ, ಇಲ್ಲಿ ಕೆಲವರಿಗೆ ಇದಾಗಲ್ಲ, ಕನೆಕ್ಟ್ ಆಗಲ್ಲ ಜೂಮ್ ಅಲ್ಲಿ. ಅಂದ್ರೆ ನೆಟ್ವರ್ಕ್ ಸರಿ ಇಲ್ಲ, ಚೆನ್ನಾಗಿಲ್ಲ ಅಂದ್ರೆ ಜೂಮ್ ಅಲ್ಲಿ ಕನೆಕ್ಟ್ ಆಗಲ್ಲ. ಅದಕ್ಕೆ ಯಾರಿಗೂ ಮಿಸ್ ಆಗಬಾರ್ದು ಅಂತ. ಇರ್ಲಿ, ತೊಂದರೆ ಇಲ್ಲ. ಎಲ್ಲಾದ್ರೂ ಒಟ್ಟಿನಲ್ಲಿ ಮಾಡ್ಬೇಕಾದ್ರೆ ಮುಖ್ಯ. ಅಷ್ಟೇ ಅಂದ್ರೆ ಒಂದ್ ಕಡೆ ಇದ್ರೆ ಎಲ್ಲರಿಗೂ ಮೋಟಿವೇಶನ್ ಇರ್ತದೆ, ಇಲ್ಲ ಅಂದ್ರೆ ಇದಾಗುತ್ತೆ ಅಂತ. ಓಕೆ ಮಾಸ್ಟರ್ಸ್, ಮಾಡಿ. ಆಮೇಲೆ ಎಲ್ಲ ಕಡತಾಲ್ ಕಡೆ ಹೋದವ್ರು ತುಂಬಾ ಜನ ಇದ್ದಾರೆ. ಹೌದು. ಹಂಗಾಗಿ ಅಲ್ಲಿ ಧ್ಯಾನ ಯಜ್ಞ ನಡೀತಾ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಯೋಗಿಗಳು ಕಡಿಮೆಯಾಗಿದ್ದಾರೆ, ಬಟ್ ಬರ್ತಾರೆ. ನಮ್ದು ಇವತ್ತಿಗೆ 1 ವರ್ಷ ಆಯ್ತು ಸರ್ ಧ್ಯಾನಕ್ಕೆ ಬಂದ್ ನಾನು.
ಏನ್ ಇವತ್ತು ಸರ್, ಕಂಗ್ರ್ಯಾಚುಲೇಷನ್. ಡಿಸೆಂಬರ್ 23. ಡಿಸೆಂಬರ್ 23ನ ಇವತ್ತು? ಹ್ಮ್. ಓಕೆ ಓಕೆ, ಸೂಪರ್. ಮತ್ತೆ ಇದೇ ಖುಷಿ ಏನಿಲ್ವಾ ಸರ್? ಒಂದು ವರ್ಷ ಪೂರೈಸಿದಿರಿ. ಒಂದು ವರ್ಷ ಆಯ್ತು ಸರ್ ಇವತ್ತು, ಕರೆಕ್ಟ್. ಹ್ಮ್ ಅದು ಮಾರ್ಕೆಟದಲ್ಲಿ 16, 17, 18 ವರ್ಕ್ಶಾಪ್ ಇತ್ತು. ಹ್ಮ್ ವರ್ಕ್ಶಾಪ್ ಮುಗಿಸ್ಕೊಂಡು ಬಂದ್ಮೇಲೆ 23ಗೆ ರೂಮ್ ಅಲ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯ್ತು. ಹ್ಮ್ ಇವತ್ತಿ December 23 ಇಂದ ಸ್ಟಾರ್ಟ್ ಮಾಡ್ತಾರೆ ರೂಮ್ ಅಲ್ಲಿ ಕ್ಲಾಸ್. ಹ್ಮ್. ಸೂಪರ್ ಸೂಪರ್. ಹ್ಮ್ ಹೆಂಗಿದೆ ಒಂದು ವರ್ಷದ ಪಯಣ? ವರ್ಷ ಪಯಣ ಸೂಪರ್ ಆಗಿದೆ ಸರ್. ಎಲ್ಲ ಒಳ್ಳೇದಾಗಿದೆ ನಮ್ದು. ಎಸ್. ಅವತ್ ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ, ಅದು ಇನ್ನೂ ಸಾಕಾಗ್ಲಿಲ್ಲ ಅದು. ಇನ್ನು ತುಂಬಾ ಆಯ್ತು, ನೀವು ಹೇಳಿಲ್ಲ. ಅವತ್ತು ಎಲ್ಲ ನಾನು ಪ್ರಿಪೇರ್ ಆಗಿದೆ ಸರ್ ಚೆನ್ನಾಗಿ. ಅಲ್ಲಿ ಹ್ಮ್ ಸಡನ್ ಆಗಿ ಪ್ರಾಬ್ಲಮ್ ಬಂತು ಅಲ್ಲಿ ನಮ್ಮ ಕಂಪ್ನಿಲಿ. ಬರಕ್ ಅಲ್ಲಿ ಹೋದ್ನಲ್ಲ, ನಿಮ್ಗೆ ಹೇಳ್ದಲ್ಲ ಅವತ್ತು. ಅದು ಸಡನ್ ಆಯ್ತು. ಸಡನ್ ಆಗಿ ಈ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಎಲ್ಲ. ಹ್ಮ್ ಅಸ್ತವ್ಯಸ್ತ ಆಯ್ತು ಅದು. ತುಂಬಾ ಚೆನ್ನಾಗಿ ಹೇಳ್ಬೇಕಂದ್ರೆ ಪ್ರಿಪೇರ್ ಆಗಿದ್ದೆ ನಾನು. ಅಸ್ತವ್ಯಸ್ತ ಆಯ್ತು ಅದೆಲ್ಲ. ಅಲ್ಲಿ ಹೋಗಿ ಇದು ಮಾಡ್ದೆ ಕರೆಕ್ಟ್ ಆಗಿ ಎಲ್ಲ ಬರ್ಕೊಂಡಿದ್ದೆ ನಾನು ಹೇಳ್ಬೇಕಂತ ಎಲ್ಲ. ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿದ್ದೆ. ಅದು ಇಲ್ಲಿ ರೂಮ್ ಅಲ್ಲಿ ಬಿಟ್ಟು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ನೆನಪಾಯ್ತು, ಅಯ್ಯೋ ಮಿಸ್ ಆಯ್ತು, ಬಿಟ್ಟು ಬಂದ್ನಲ್ಲ. ಹೀಗೆಲ್ಲ ಆಯ್ತು ಅದು. ಮತ್ತೊಂದ್ಸರಿ ಹೇಳೋಣ ಸರ್, ಅದಕ್ಕೇನಂತೆ. ಚೆನ್ನಾಗಿ ಪ್ರಿಪೇರ್ ಆಗಿ ಒಂದಿನ ಮಾಡೋಣ. ಓಕೆ 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 ಮಾಸ್ಟರ್ಸ್, ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ವಾಟರ್ ಅಫರ್ಮೇಷನ್ ಮಾಡಿ, ಆಯ್ತಾ? ಮತ್ತೆ ಎಲ್ಲರೂ ದೀಪ ಹಚ್ಕೊಂಡು ರೆಡಿ ಆಗ್ರಿ. ಆಮೇಲೆ ಒಂದು ತಾಮ್ರದ ಲೋಟ ಅಥವಾ ಇದರಲ್ಲಿ ನೀರನ್ನು ಸಿದ್ಧ ಮಾಡಿಕೊಳ್ಳು. ಜೊತೆಗೆ ನಾವು ಯಾವಾಗಲೂ ಎಲ್ಲರೂ ಪಾಸಿಟಿವ್ ಆಗಿರ್ಬೇಕು, ಆಯ್ತಾ? ಬರೀ ನೆಗೆಟಿವ್ ಆಲೋಚನೆಗಳಿರ್ಬೋದು, ಹೇಳೋದಿರ್ಬೋದು, ಮಾತು, ಪ್ರತಿಯೊಂದರಲ್ಲೂ ಎಲ್ಲ ನೆಗೆಟಿವ್ ಅನ್ನೋದಿರ್ಬಾರ್ದು. ಆದಷ್ಟು ಪಾಸಿಟಿವ್ ಆಗಿರ್ಬೇಕು. ಮತ್ತೆ ಎಲ್ಲ ಮುಂದೆ ನಮಗೆ ಏನೇನು ಬೇಕು ಅದೆಲ್ಲ ನಮಗೆ ಆಲ್ರೆಡಿ ಸಿಕ್ಕಿದೆ ಅನ್ನುವ ಒಂದು ಪಾಸಿಟಿವ್ನೆಸ್ ಅಲ್ಲಿ ನಾವು ಇರಬೇಕು. ಕೆಲವರಿಗೆ ಸ್ವಲ್ಪ ಬರೋದು ಲೇಟ್ ಆಗ್ಬೋದು, ಸಿಗೋದು ಲೇಟ್ ಆಗ್ಬೋದು, ಆದರೆ ಬಟ್ ನಾವು ಅದನ್ನ ಏನಂತೀವಿ, ಭರವಸೆ ಕಳ್ಕೋಬಾರ್ದು, ಆಶಾವಾದಿಗಳಾಗಿರ್ಬೇಕು. ಆಯ್ತಾ? ಸಮಯ ಸಂದರ್ಭ ಬಂದಾಗ ಖಂಡಿತ ಎಲ್ಲರಿಗೂ ಸಿಗ್ಬೇಕಾದಕ್ಕೆ ಸಿಗ್ತದೆ. ಯಾಕೆಂದ್ರೆ ಎಲ್ಲರ ಕರ್ಮನೂ ಒಂದೇ ತರ ಇರಲ್ಲ. ಕೆಲವರಿಗೆ 100 kg ಇರ್ಬೋದು, ಕೆಲವ್ರದ್ದು 10 kg ಇರ್ಬೋದು, ಕೆಲವ್ರದ್ದು ಟನ್ ಇರ್ಬೋದು ಕರ್ಮ. ಹ್ಮ್. ಕೆಲವರಿಗೆ ಅದು 10 kg ಇದ್ದವರಿಗೆ ಇಮಿಡಿಯೇಟ್ ಆಗಿ ಖಾಲಿಯಾಗಿ ಫಲ ಸಿಗ್ಬೋದು. ಆದ್ರೆ ಟನ್ ಇದ್ದವ್ರ ಕತೆ ಹಂಗಾಗಲ್ಲಲ್ಲ. ಅದು ಕರಗ್ಬೇಕಲ್ಲ ಅದು. ಅಟ್ಲೀಸ್ಟ್ ಕರ್ಮ ಕರಗ್ತಾ ಇರ್ತದಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಹ್ಮ್ ಅದು ಬಿಟ್ಟು ನಮಗೆ ಏನೂ ಆಗ್ತಾ ಇಲ್ಲ ಹಂಗೆ ಯಾರು ಹೇಳಲ್ಲ ಇಲ್ಲಿವರೆಗೂ. ಎಲ್ಲರಿಗೂ ಹಾಗೆ ಆಗಿದೆ. ಮತ್ತು ಮಾಡಿ, ಎಲ್ಲರೂ ಬೆಳಿಗ್ಗೆವರೆಗೂ ಮಾಡಿ. ಎಲ್ಲರೂ ಚೇರ್ ಮೇಲೆ ಕೂತ್ಕೊಳ್ಳಿ, ಆಯ್ತಾ? ಚೇರ್ ಮೇಲೆ ಕೂತ್ಕೊಂಡು ಆ, ಏನು ಆರಾಮ್ಸೆ ಏನು ಧ್ಯಾನ ಮಾಡ್ತಾ ಇರಿ. ಚೇರ್ ಮೇಲೆ ಕೂತ್ಕೋಬೇಕು ಎಲ್ಲರೂ. ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು, ಬದಲಾಗಿ ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಅದೇ ಯೋಗ ನಿದ್ರೆ. ಧ್ಯಾನದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಹಾಗೆ ನಿದ್ರೆಗೆ ಜಾರಬೇಕು. ಫಸ್ಟ್ ಆ ಯೋಗ ನಿದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಒಂದ್ ವೇಳೆ ನಮಗೆ ಬಹಳ ಕೂರಕ್ಕಾಗಲ್ಲ ಅಂದ್ರೆ. ತುಂಬಾ ಜನ ಮಾಸ್ಟರ್ಸ್ ಬೆಳಿಗ್ಗೆವರೆಗೂ ಮಾಡ್ತಾರೆ, ಯೂಟ್ಯೂಬಲ್ಲೂ ಅಷ್ಟೇ, ಜೂಮಲ್ಲೂ ಅಷ್ಟೇ. ಸೊ ಎಲ್ಲರೂ ಮಾಡಿ. ಬೆಳಿಗ್ಗೆ ಆ ಏನು ಎಕ್ಸಸೈಸು ಅದು ಬಹಳ ಇಂಪಾರ್ಟೆಂಟ್. ಹ್ಮ್ ಆಯ್ತಾ? ತುಂಬಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತ ಇದ್ದಾರೆ. ವೆರಿ ಗುಡ್. ಮಾಡಿ ಮಾಸ್ಟರ್. ಎಕ್ಸರ್ಸೈಸ್ ಎಕ್ಸರ್ಸೈಸ್ ಜಂಪಿಂಗ್ ಜಪಾಂಗ್ ಎಲ್ಲಾದ್ರು ಮಾಡ್ಬೇಕು. ಜಂಪಿಂಗ್ ಜಪಾಂಗ್ ಭಾರಿ ಎಫೆಕ್ಟಿವ್ ಇರ್ತದೆ. ಹಾ, ಎಲ್ಲರೂ ಯಾಕಂದ್ರೆ ಅದು ಒಂದೇ ಕಡೆ ಸ್ಟೋರ್ ಆಗಿರುತ್ತೆ ನಿಮ್ಮ ಹತ್ರ ಎನರ್ಜಿ. ಅಂದ್ರೆ ಎನರ್ಜಿ ಒಂದೇ ಕಡೆ ಸ್ಟೋರ್ ಆದಾಗ ಅದು ದೇಹ ಫುಲ್ಲು ಸ್ಪ್ರೆಡ್ ಆಗ್ಬೇಕಂದ್ರೆ ಜಂಪಿಂಗ್ ಜಪಾಂಗ್ ಮಾಡ್ಲೇಬೇಕಿಲ್ಲ. ಹೌದು ಅದ್ರಲ್ಲಿ ತುಂಬಾ ಎನರ್ಜಿ ಇದೆ, ಮಾಡಿ ನೋಡಿ ನೀವು ಒಂದ್ಸರಿ. ಹೌದು. ಆಮೇಲೆ ಏನಾದರೂ ಕಾಯಿಲೆ ಇರೋರು, BP, ಶುಗರು, ಮಗದೊಂದು ಇರೋರು, ನೀವು ಅದನ್ನಾದ್ರೂ ಅಟ್ಲೀಸ್ಟ್ ಕೊನೆ ಪಕ್ಷ ಮಾಡಬೇಕು ಬಿಡದೆ, ಬೆಳಗಿನ ಜಾವ. ಆಮೇಲೆ ಬೆಳಗ್ಗೆ ಕರ್ಮ ಪ್ರಕ್ಷಾಳನೆ ಇರ್ತದೆ, ಅದು ಬಹಳ ಇಂಪಾರ್ಟೆಂಟು. ಒಳ್ಳೆ 3:30, 4 ಗಂಟೆ ಸಮಯದಲ್ಲಿ, ಆಯ್ತಾ? ಅದನ್ನೆಲ್ಲ ಯಾರೂ ಮಿಸ್ ಮಾಡ್ಕೋಬೇಡ್ರಿ.
ಕೊನೆ ಪಕ್ಷ ನಿಮಗೆ ಮಧ್ಯ ಟೈಮಲ್ಲಿ ಏನಾದರೂ ಅವೇರ್ನೆಸ್ ಕಳ್ಕೊಂಡು ಅಥವಾ ಮಲ್ಕೊಂಡ್ರೂ ಕೂಡ ಪುನಃ ಮತ್ತೆ 3:30-4 ಗಂಟೆಗೆ ಜಾಯ್ನ್ ಆಗಿ ಅದನ್ನಾದರೂ ಅಟೆಂಡ್ ಮಾಡಬೇಕು. ಕರ್ಮ ಪ್ರಕ್ಷಾಳನೆ ಬಹಳ ಮುಖ್ಯ. ಆಯ್ತಾ? ಎಲ್ಲದರ ಮೂಲವೇ ಕರ್ಮ. ಎಲ್ಲರೂ ಹೋರಾಟ ಮಾಡ್ತಾ ಇರೋದೇ ಕರ್ಮ ಕಳ್ಕೊಳ್ಳಿಕ್ಕೆ ಅಲ್ವಾ? ಕರ್ಮ ಕಳೆದ್ರೆ ನಾವು 90% ರೆಡಿ ಆದಂಗೆ. ಆಯ್ತಾ? ಮತ್ತೆ ಹುಟ್ಟು ಸಾವನ್ನ ಮೀರಿದ ಹಾಗೆನೆ. ಅದಕ್ಕಾಗಿ ಎಲ್ಲ ಕರ್ಮ ಕಳ್ಕೊಳ್ಳೋದು ಬಹಳ ಮುಖ್ಯ. ಅದು ಬಹಳ ಪವರ್ಫುಲ್ ಇರ್ತದೆ ಕರ್ಮ ಪ್ರಕ್ಷಾಳನೆ ಆ ಟೈಮಲ್ಲಿ. ಆಮೇಲೆ ಗ್ರ್ಯಾಟಿಟ್ಯೂಡ್ ಹೇಳುವಾಗ, ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಮಾಡುವಾಗ, ಚಕ್ರ ಮೆಡಿಟೇಷನ್ ಮಾಡುವಾಗ ಎಲ್ಲದೂ ಇಂಪಾರ್ಟೆಂಟೇ, ಅದು ಇದು ಅನ್ನಂಗಿಲ್ಲ. ಆಮೇಲೆ ಅಬಾಂಡೆನ್ಸ್ ಇರ್ತದೆ, ಚಕ್ರ ಆಕ್ಟಿವೇಶನ್ ಇರುತ್ತೆ. ಚಕ್ರ ಇರ್ತದೆ, ಥರ್ಡ್ ಐ ಮೆಡಿಟೇಷನ್ ಇರ್ತದೆ, ಹಾಸ್ಟೆಲ್ ಟ್ರಾವೆಲ್ ಇರುತ್ತೆ, ಹಾಸ್ಟೆಲ್ ಸರ್ಜರಿ ಇರುತ್ತೆ, ಎಲ್ಲ ಇರ್ತದೆ. ನೀವು ಮಿಸ್ ಮಾಡ್ಕೊಂಡ್ರೆ ಇಲ್ಲ ಅಷ್ಟೇ. ಓಕೆ. ಆಮೇಲೆ ಹಗಲು ಟೈಮಲ್ಲಿ ನಿಮಗೇನಾದ್ರೂ ಸಮಯ ಸಿಕ್ಕರೆ ಒಂದು ಅರ್ಧ ಗಂಟೆನೋ ಇಷ್ಟು ಹೊತ್ತು ಅವಾಗ ಧ್ಯಾನ ಮಾಡೋದ್ರಿಂದ ರಾತ್ರಿ ಎಲ್ಲ ನಮಗೆ ಅಂದ್ರೆ ಹಗಲು ನಿಮಗೆ ಸ್ಟ್ರೆಸ್ ಒಂದು ವೇಳೆ ಸ್ಟ್ರೆಸ್ ಅನ್ನಿಸಲ್ಲ. ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯೋ ಎಷ್ಟೋ ಯೋಗ ನಿದ್ರೆ ಹೀಗೆಲ್ಲ ಮಾಡಿದ್ರೆ ಆರಾಮ್ಸೆ ಇರ್ಬೋದು. ಅಲ್ಲಿ ಈಗ ಸ್ಟ್ರೆಸ್ ಆಗೋದು ಅಥವಾ ತುಂಬಾ ತೂಕರಿಕೆ ಬರೋದು, ನಿದ್ದೆ ಬರೋದು ಹಂಗೇನಾದ್ರು ಅನ್ಸಿದ್ರೆ ಒಂದು 15-20 ನಿಮಿಷ ಕೂತ್ಕೊಂಡು ಯೋಗ ನಿದ್ರೆ ಮಾಡಿಬಿಡ್ಬೇಕು, ಧ್ಯಾನ. ಓಕೆ ಸರ್, ಹಗಲಲ್ಲಿ ಒಂದು ಟೈಮ್ ಸಿಕ್ಕಾಗೆಲ್ಲ ನೀವು 10 ನಿಮಿಷ, 1/2 ಅವರ್ ಈ ತರ ಬೆಳಿಗ್ಗೆ ಮತ್ತೆ ಲಂಚ್ ಅವರ್ ಅಲ್ಲಿ, ಸಾಯಂಕಾಲ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ 10 ನಿಮಿಷ 20 ನಿಮಿಷ ನೀವು ಹಗಲತ್ತಲ್ಲಿ ಜಾಸ್ತಿ ನೀವು ಒಂದು ನಿಮ್ ಟೈಮ್ ಸಿಕ್ಕಾಗೆಲ್ಲ ಧ್ಯಾನ ಮಾಡಿದ್ರೆ ರಾತ್ರಿ ಧ್ಯಾನ ಮಾಡಕ್ಕೆ ನಿಮ್ಗೆ ಸಾಥ್ ಕೊಡುತ್ತೆ. ಚೆನ್ನಾಗಿ ಧ್ಯಾನ ಮಾಡ್ಬೋದು, ನೀವು ಸಪೋರ್ಟ್ ಮಾಡುತ್ತೆ ಅದು. ಹಗಲು ಧ್ಯಾನ ಹಗಲತ್ತಲ್ಲಿ ಅಂದ್ರೆ 1/2 ಅವರ್ ನಿಮ್ಗೇನೋ ಬಿಡು ಕೆಲಸ ಇರ್ಲಿಲ್ಲ, ಏನೋ ಫ್ರೀ ಟೈಮ್ ಇತ್ತಂತಂದ್ರೆ ಮಾಡ್ಬೋದು. ಇಲ್ಲ ನಿಮ್ ಬಿಸಿ ಶೆಡ್ಯೂಲ್ ಇತ್ತಂತಂದ್ರೂ 10 ನಿಮಿಷ, ಒಂದ್ 20 ನಿಮಿಷ ಟೈಮ್ ಸಿಕ್ಕಾಗೆಲ್ಲ ಮಾಡಿ. ಅದು ರಾತ್ರಿ ಧ್ಯಾನಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಗಲತ್ತು ಧ್ಯಾನ ರಾತ್ರಿಗೆ ಸಹಾಯ ಮಾಡುತ್ತೆ, ರಾತ್ರಿ ಹೊತ್ತು ಧ್ಯಾನ ಹಗಲತ್ತಿಗೆ ಸಹಾಯ ಮಾಡುತ್ತೆ. ಹಾಗೆ ಆಮೇಲೆ ಇನ್ನೊಂದು ಬಹಳ ಜನರದ್ದು ಸಮಸ್ಯೆ ದುಡ್ಡಿನ ಹಣಕಾಸು ಸಮಸ್ಯೆ, ಆಮೇಲೆ ಮತ್ತೆ ಏನದು ಸಾಲದ ಸಮಸ್ಯೆ. ಸಾಲ ಕೊಟ್ಟವ್ರ ಸಮಸ್ಯೆ. ಎಷ್ಟೋ ಜನರು ಪಾಪ ಸಾಲ ಕೊಟ್ಟರೆ ವಾಪಸ್ ಬರ್ತಾ ಇಲ್ಲ. ಈ ತರ ಸಮಸ್ಯೆಗಳಿದೆ. ಆಮೇಲೆ ಹಾಗಾಗಿ ನಾವು ಪ್ರತಿಯೊಂದರ ಹಿಂದೂ ಕೂಡ ನಮ್ಮ ಪೂರ್ವಜನ್ಮದ ಕರ್ಮ ಇರ್ತದೆ. ಯಾವುದು ಸುಮ್ಮನೆ ಒಂದು ಇವತ್ತು ನಾವು ಸಾಲ ಇಸ್ಕೊಂಡು ಆಟ ಆಡಿಸ್ತಾ ಇದಾರೆ ಅಂತ ನಾವು ಹಂಗೆ ಮಾಡಿದೀವಿ ಅಂತ ಅರ್ಥ ಹಿಂದೆ. ಅದಕ್ಕೆ ಫಸ್ಟ್ ನಾವು ಅವರಿಗೆ ಸಾರಿ ಕೇಳಬೇಕು. ಆಮೇಲೆ ಅವರಿಗೆ ಬೈಕೊಳ್ಳೋದಲ್ಲ, ಅವರಿಗೆ ಬೈಕೊಳ್ಳೋದನ್ನ ಬಿಟ್ಟು ಪಾಪ ಅವರಿಗೆ ನಾವು ಏನಂತೀವಿ ಹಿತ ಬಯಸ್ತಾ ಇರ್ಬೇಕು. ಏನು ಅಂತಂದ್ರೆ ಅವರ ಪರಿಸ್ಥಿತಿ ಬೇಗ ಚೆನ್ನಾಗಿ ಸುಧಾರಿಸಿ ಅವರಿಗೆ ಕೊಡುವ ಬುದ್ಧಿ ಶಕ್ತಿ ಎರಡೂ ಬಂದು ಅವ್ರು ನಮಗೆ ತಂದು ಕೊಟ್ಟಿರೋದು ಅಂತ ಹೇಳಿ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತಾ ಇರ್ಬೇಕು ಆದಷ್ಟು. ಅಥವಾ ನಿಮಗೆ ದುಡ್ಡು ಬೇಕು ಅಂದ್ರೆ ದುಡ್ಡು ಆಲ್ರೆಡಿ ದೇವ್ರ ದುಡ್ಡು ಕೊಟ್ಟಿದ್ದಾನೆ ಅಂತಾನೆ ಥ್ಯಾಂಕ್ ಯು ಹೇಳ್ಬೇಕು. ನಾವು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಮಾಡುವಾಗ ಮಾಡಿಸ್ತೀವಲ್ಲ ಹಾಗೆ ಆ ಥರ ಹಂಗೆ ಇಲ್ಲ ಅನ್ಬಾರ್ದು. ಆಲ್ರೆಡಿ ಬೇಕು ಅನ್ಸಿದ್ದೆಲ್ಲ ದೇವ್ರು ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳಿ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇರ್ಬೇಕು. ಆಯ್ತಾ? ಅದೇ ಲಾ ಆಫ್ ಅಟ್ರಾಕ್ಷನ್. ಓಕೆ ಮಾಸ್ಟರ್ಸ್, ಎಲ್ಲರೂ ನೀರು ರೆಡಿ ಮಾಡ್ಕೊಳ್ರಿ, ದೀಪ ರೆಡಿ ಮಾಡ್ಕೊಳ್ರಿ. ಓಕೆ, ನಾವು ಸಂಕಲ್ಪ ಮಾಡಿ ಮೆಡಿಟೇಷನ್ ಶುರು ಮಾಡೋಣ. ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ ಕನಸಾದ ಧ್ಯಾನ ಜಗತ್